ಯುವಕರು ಕನ್ನಡ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕನ್ನಡ ಪರಂಪರೆಯಿಂದ ವಿಮುಖರಾಗುತ್ತಿರುವ ಯುವಜನರನ್ನ ಕನ್ನಡ ಕಟ್ಟುವ ಕಾರ್ಯಕ್ಕೆ ತೊಡಗಿಸುವುದು ಹಿರಿಯರ ಜವಾಬ್ದಾರಿಯಾಗಿದೆ ಎಂದು ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ಅಧ್ಯಕ್ಷರಾದ GS ಗೋನಾಡ್ರವರು ಹೇಳಿದರು. ಅವರು ಸಿರಿಗನ್ನಡ ವೇದಿಕೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಸಾಹಿತ್ಯ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ MR ನಾಗರಾಜರಾವ್ರವರ ಆ ದಿನಗಳು ಕೊನೆಯ ದಿನಗಳು, ಭಕ್ತಿ ವಿಜಯ ಹಾಗೂ ಕ್ರೀಡಾ ಸಾಧಕರು ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಯುವ ಜನರಿಗೆ ಕನ್ನಡದ ಹಿರಿಮೆ ತಿಳಿಸಿಕೊಟ್ಟು ಅವರನ್ನ ಕನ್ನಡ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಬೇಕಾಗಿದೆ. ಕನ್ನಡ ಕಾರ್ಯಕ್ರಮಗಳಲ್ಲಿ ಯುವಕರು ಆಸಕ್ತಿಯಿಂದ ಪಾಲ್ಗೊಳ್ಳುವಂತಾಗಬೇಕು. ಜೊತೆಗೆ ನಮ್ಮ ಪರಂಪರೆಯನ್ನ ಮುಂದುವರಿಸುವುದರೊಂದಿಗೆ ಕನ್ನಡ ನಾಡು ನುಡಿಯನ್ನ ನಾವೆಲ್ಲರೂ ಸಮೃದ್ಧಗೊಳಿಸಬೇಕಾಗಿದೆ ಎಂದರು. ಕನ್ನಡ ಭಾಷೆ ಹಲವು ಆತಂಕಗಳನ್ನು ಎದುರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಕನ್ನಡಿಗರುಗಳಾದ ನಾವು ಜವಾಬ್ದಾರಿಯನ್ನ ಹೆಚ್ಚಿಸಿಕೊಳ್ಳಬೇಕಾಗಿದೆ. ಕನ್ನಡಮ್ಮನ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು. ಕನ್ನಡದ ನಾಡು ನುಡಿಗೆ ಧಕ್ಕೆಯಾಗದಂತೆ ಧ್ವನಿ ಎತ್ತುವಂತರಾಗಬೇಕು. ಕನ್ನಡ ಶಾಲೆಗಳನ್ನು ಉಳಿಸಿಕೊಳ್ಳಬೇಕು ಎಂದು ಅಭಿಪ್ರಾಯ ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆ ದಿನಗಳು ಕೃತಿ ಪರಿಚಯಿಸಿದ ಹಿರಿಯ ಚಿಂತಕ ಶ್ರೀನಿವಾಸ್ ವಾಡಪ್ಪಿ, ಕನ್ನಡತರ ಮಾತೃಭಾಷೆ ಸಾಹಿತಿಗಳಾದ ಕೊಡುಗೆಯಿಂದಾಗಿ ಕನ್ನಡ ಸಾಹಿತ್ಯ ಹೆಚ್ಚು ಸಮೃದ್ಧವಾಗಿದೆ. ದ.ರಾ. ಬೇಂದ್ರೆ ಅವರ ಮಾತೃಭಾಷೆ ಮರಾಠಿಯಾದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಮಾತೃಭಾಷೆ ತಮಿಳು. ಆದರೂ ಅವರು ಕನ್ನಡಕ್ಕೆ ಅನನ್ಯ ಕೊಡುಗೆಯನ್ನ ನೀಡಿದ್ದಾರೆ. ಅದೇ ರೀತಿ ಡಾಕ್ಟರ್ MR ನಾಗರಾಜರಾವ್ರವರು ಕೂಡ ಮಾತೃಭಾಷೆ ತೆಲುಗು ಆಗಿದ್ದರೂ ಈವರೆಗೆ ಅವರು 60ಕ್ಕೂ ಹೆಚ್ಚು ಕೃತಿಗಳನ್ನ ನೀಡಿದ್ದಾರೆ. ತೆಲುಗಿನ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ್ದಾರೆ ಎಂದರು. 83ರ ಹರೆಯದಲ್ಲಿ 4 ಕೃತಿಗಳನ್ನ ಏಕಕಾಲಕ್ಕೆ ಲೋಕಾರ್ಪಣೆ ಮಾಡುತ್ತಿರುವುದು ಪ್ರಶಂಸನೀಯ. ಇಂತಹ ಹಿರಿಯರಿಂದ ಬರವಣಿಗೆಯ ಹಠವನ್ನ ಕಲಿಯಬೇಕಾಗಿದೆ. ಈಗಿನ ಯುವಕರು ತಪಸ್ಸಿನಂತೆ ಬರವಣಿಗೆ ಮಾಡುತ್ತಿದ್ದಾರೆ ಎಂದರು. ಆ ದಿನಗಳ ಕೃತಿಯಲ್ಲಿ ವಿಸ್ಮೃತಿಗೊಳಗಾದ 65 ವ್ಯಕ್ತಿಗಳನ್ನ ಪರಿಚಯಿಸಿದ್ದಾರೆ. ಅವರ ನಿರೂಪಣಾ ಶೈಲಿ ಆಕರ್ಷಕವಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಭಕ್ತಿ ವಿಜಯ ಪರಿಚಯಿಸಿದರು. ಡಾಕ್ಟರ್ RB ಚಿಲ್ಮಿ ಕೊನೆಯ ದಿನಗಳು ಹಾಗೂ ಕ್ರೀಡಾ ಸಾಧಕರು ಕೃತಿಗಳನ್ನು ಪರಿಚಯಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಾಗರಾಜರಾವ್ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ಯಾ GR ಪಾಟೀಲ್ ರವರು ಅತಿಥಿಗಳನ್ನ ಪರಿಚಯಿಸಿದರು. ಕಸಾಪ ತಾಲೂಕಿನ ಅಧ್ಯಕ್ಷರಾದ ಮಾಂತೇಶ್ ನಾರೇಗಲ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ MR ನಾಗರಾಜರವರ ಕುಟುಂಬ ಸದಸ್ಯರು ಮತ್ತು ಅಭಿಮಾನಿಗಳು ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಂಕರ ಸುಮನ ಭವಾನಿ ನಂದನ ಗಾಯೇ ಗಣಪತೆ ಜಗವಂದನ. ಶರಣಮ್ಮ ಗೋರೆಬಾಳ್ ಅವರು ಅವರ ಕಾಲೇಜ್ ಬಗ್ಗೆ ರಾಜ್ಯ ಸಿರಿಗನ್ನಡ ವೇದಿಕೆ ಹಾಗೂ ಧಾರವಾಡ ಜಿಲ್ಲಾ ಘಟಕ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಿರ್ವಹಣೆ ನಡೀತಾ ಇದೆ. ಡಾಕ್ಟರ್ MR ನಾಗರಾಜರಾವ್ ಅವರ 4 ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ. ನಾನು ವಿದ್ಯಾ ಗುರುರಾಜ್ ಪಾಟೀಲ್ ಸಭೆಯ ಮೇಲೆ ಆಸೀನರಾದ ಮುಖ್ಯ ಅತಿಥಿಗಳ ಪರಿಚಯದೊಂದಿಗೆ ಸ್ವಾಗತಿಸುತ್ತಿದ್ದೇನೆ. ಮೊದಲಿಗೆ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರಿಂದ ಪರಿಚಯ. ಸನ್ಮಾನ್ಯ ಶ್ರೀ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಲೇಖಕರು, ಉತ್ತಮ ಭಾಷಣಕಾರರು. ಹಲವಾರು ಕೃತಿಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಅವರು ಇತ್ತೀಚೆಗೆ ಧಾರವಾಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಫೆಬ್ರವರಿ 3 ಮತ್ತು 4ನೇ ತಾರೀಕಿನಂದು ಅದ್ಧೂರಿಯಾಗಿ ಸಮ್ಮೇಳನವನ್ನು ನಡೆಸಿದ ಧೀಮಂತರು, ಸಂಘಟಕರು. 10 ಹಲವು ಕಾರ್ಯಕ್ರಮಗಳನ್ನು ಶ್ರೀಯುತರು ನಿಯೋಜಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರತಿಭಾವಂತ ಭಾಷಣಕಾರರು. ಈಗ ಈ ಸರಳ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ಅದೃಷ್ಟ. ಅವರಿಂದ ಇಡೀ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರಗು ಬಂದಿದೆ. ಶ್ರೀಯುತ ಲಿಂಗರಾಜ್ ಅಂಗಡಿಯವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ GS ಗೋನಾಳ್ ಕೊಪ್ಪಳ. ಶ್ರೀ GS ಗೋನಾಳ್ ಅವರು ರಾಜ್ಯ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ, ಸಂಘಟಕರು, ಉತ್ತಮ ಭಾಷಣಕಾರರು. ಶ್ರೀ ಗೋನಾಳ್ ಪ್ರಸಿದ್ಧ
ಪ್ರಕಾಶಕರು ಹಲವಾರು ಕೃತಿಗಳನ್ನು ಬರೆದು ಪ್ರಸಿದ್ಧರಾಗಿದ್ದಾರೆ. ಅಲ್ಲದೆ ಹಲವು ಕೃತಿಗಳನ್ನು ತಮ್ಮ ಪ್ರಕಾಶನದ ಅಡಿಯಲ್ಲಿ ಮುದ್ರಣ ಸಹ ಮಾಡಿದ್ದಾರೆ. ಶ್ರೀಯುತರು ಹೊಸಪೇಟೆ ನಗರದಲ್ಲಿ 5 ತಾಲೂಕುಗಳ ಸಂಘಟಕರು, ಸಿರಿಗನ್ನಡ ವೇದಿಕೆಯ ಪದಾಧಿಕಾರಿಗಳು ಸಮ್ಮೇಳನವನ್ನು ಬಹಳ ಅದ್ಧೂರಿಯಾಗಿ ನಡೆಸಿದವರು. ಇದೀಗ ಈ ನಗರದಲ್ಲಿ ಧಾರವಾಡ ಜಿಲ್ಲಾ ಸಿರಿಗನ್ನಡ ವೇದಿಕೆಯ ಆಶ್ರಯದಲ್ಲಿ ಜಿಲ್ಲಾ ಅಧ್ಯಕ್ಷರನ್ನು ಗೌರವದಿಂದ ಅಧ್ಯಕ್ಷರನ್ನು ಗುರುತಿಸಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ನೆರವೇರಿಸುವವರಾಗಿದ್ದಾರೆ. ಹಾಗಾಗಿ ಈ ಒಂದು ಕನ್ನಡ ನಾಡು ನುಡಿ ಭಾಷೆಯನ್ನು ಸಮೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸಿರಿಗನ್ನಡ ವೇದಿಕೆಯ ಮೂಲಕ ಧಾರವಾಡದಲ್ಲಿ ಅವರು ಧಾರವಾಡಕ್ಕೆ ಬರಬೇಕಾದ ಕಾರಣ ಏನಪ್ಪ ಅಂದ್ರೆ ಅವರ ಮಗನು ಉದ್ಯೋಗಕ್ಕಾಗಿ ಟ್ರಾನ್ಸ್ಫರ್ ಆಗಿ ಧಾರವಾಡಕ್ಕೆ ಬಂದಿದ್ದಾರೆ. ಹಾಗಾಗಿ ಮಗನೊಂದಿಗೆ ಧಾರವಾಡಕ್ಕೆ ಬಂದಿರತಕ್ಕಂಥ ನಮ್ಮ ದೇಶಪಾಂಡೆ ನಾಗರಾಜ ರಾವ್ ಅವರು ಕೈಕಟ್ಟಿ ಕುಂತ್ಕೊಂಡಿಲ್ಲ ಧಾರವಾಡದಲ್ಲಿ. ಇಲ್ಲಿ ಕೂಡ ಏನಾದರೂ ಕೆಲಸ ಮಾಡ್ಬೇಕಂತ ಹೇಳಿ 4 ಪುಸ್ತಕಗಳನ್ನು ಮುದ್ರಿಸುವುದರ ಜೊತೆಗೆ 4 ಪುಸ್ತಕಗಳನ್ನು ಏಕಕಾಲಕ್ಕೆ ಬಿಡುಗಡೆ ಮಾಡಿಸಿರ್ತಕ್ಕಂಥ ಧೀಮಂತ ಸಾಹಿತಿಗಳಾಗಿದ್ದಾರೆ. ಅವರ ಪುಸ್ತಕಗಳು ಬಹಳಷ್ಟು ತೆಲುಗು ಭಾಷೆಗಿಂತ ಕನ್ನಡಕ್ಕೆ ತರ್ಜುಮೆಯನ್ನು ಮಾಡಿ ಪುಸ್ತಕಗಳನ್ನು ಕೂಡ ಮಾಡಿದ್ದಾರೆ. ಸಾಹಿತ್ಯವನ್ನು ಕೂಡ ಬಹಳಷ್ಟು ಗದ್ಯ ರೂಪದಲ್ಲಿ, ಪದ್ಯ ರೂಪದಲ್ಲಿ, ನಾಟಕ ಕಥೆಗಳನ್ನು, ವಿಮರ್ಶೆಗಳನ್ನು, ಬಹಳಷ್ಟು ಪುಸ್ತಕಗಳನ್ನು ಈ ನಾಡಿಗೆ ಅವರು ಕೊಟ್ಟಿದ್ದಾರೆ. ಕನಿಷ್ಠ ನನಗನ್ಸಿದ ಮಟ್ಟಿಗೆ 65ಕ್ಕೂ 70ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಸಾಹಿತ್ಯ ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಕ್ಕುವುದರ ಮೂಲಕ ಆ ಹಿರಿಯ ಚೇತನವನ್ನು ಅಭಿನಂದಿಸೋಣ. ಇಂಥ ಹಿರಿಯ ಚೇತನಗಳನ್ನು ನಮ್ಮ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಅವರನ್ನು ಗುರುತಿಸುವುದರ ಮೂಲಕ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರ್ಬೋದು, ಪದ್ಮಶ್ರೀ ಪ್ರಶಸ್ತಿ ಇರ್ಬೋದು, ಅಂತ ಪ್ರಶಸ್ತಿಗಳಿಗೆ ಇಂಥ ಮಾನ್ಯರ ಹೆಸರುಗಳನ್ನು ಪರಿಗಣಿಸಬೇಕಂತ ಹೇಳಿ ಈ ಒಂದು ಸಿರಿಗನ್ನಡ ವೇದಿಕೆ ಮೂಲಕ ನಾನು ಆಗ್ರಹ ಮಾಡುವುದರ ಜೊತೆಗೆ ಇಂಥ ಹಿರಿಯರ ಮಾರ್ಗದರ್ಶನ ಇವತ್ತು ನಮ್ಮಂತ ಯುವಕರಿಗೆ, ಯುವ ಬರಹಗಾರರಿಗೆ, ಸಾಹಿತಿಗಳಿಗೆ ಬೇಕಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಮಾತನಾಡುತ್ತಿದ್ದಾರೆ. ಪುಸ್ತಕವನ್ನು ಕುರಿತು ಬಹಳಷ್ಟು ಇಲ್ಲಿ ಇರ್ತಕ್ಕಂಥ ಲೇಖಕರು ವಾರ್ಪಿ ಸರ್ ಇರ್ಬೋದು, ಡಾಕ್ಟರ್ ಶರಣಮ್ಮ ಗೊರೆಬಾಳ ಇರ್ಬೋದು, ಚಿಲುಬಿ ಸರ್ ಇರ್ಬೋದು, ಅವರ ಪುಸ್ತಕಗಳನ್ನು ಕುರಿತು ಮಾತನಾಡೋರು ಇದ್ದಾರೆ. ಹಾಗಾಗಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ಕನ್ನಡ ನಾಡು ನುಡಿ ಭಾಷೆಯನ್ನು ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಬಹಳಷ್ಟು ಪ್ರಜ್ಞಾವಂತರಾಗಬೇಕಾಗಿದೆ, ಜಾಗೃತರಾಗಬೇಕಾಗಿದೆ. ಯಾಕಂದ್ರೆ ಈ ಕನ್ನಡ ನಾಡು ನುಡಿ ಭಾಷೆ ಕಟ್ಟುವ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಮನಸ್ಸುಗಳು, ಕನ್ನಡದ ಮನಸ್ಸುಗಳು ಇವತ್ತು ಬಹಳಷ್ಟು ವಿಮುಖರಾಗ್ತಿರ್ತಾರೆ, ತಮ್ಮ ಜವಾಬ್ದಾರಿಗಳಿಂದ ವಿಮುಖರಾಗ್ತಾ ಇದ್ದಾರೆ. ಕೇವಲ ಧಾರಾವಾಹಿಗಳು, ಕೇವಲ ಸಿನಿಮಾ, ಕೇವಲ ಮೊಬೈಲ್, ಕೇವಲ ವಾಟ್ಸಪ್ ಇವುಗಳ ಮೂಲಕ ಬ್ಯೂಸಿ ಆಗಿರ್ತಕ್ಕಂಥ ಜನ ಕನ್ನಡ ಕಾರ್ಯಕ್ರಮಗಳಿಗೂ ಕೂಡ ಬರಲಾರದಷ್ಟು ಬಹಳಷ್ಟು ಹಿಂದೇಟ್ ಆಗ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಬರೋ ನಿಟ್ಟಿನಲ್ಲಿ ಕೂಡ ಆಸಕ್ತಿಯನ್ನು ತೋರ್ತಾ ಇಲ್ಲ. ಆ ಆಸಕ್ತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕೂಡ ಇವತ್ತು ಕನ್ನಡ ಪರ ಸಂಘಟನೆಗಳು ಹೆಚ್ಚು ಜಾಗೃತಿ ಪರವಾಗಿ ಪರಿಪೂರ್ಣವಾದ ಕೆಲಸ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ಬೇಕಾಗ್ತಿದೆ. ಈ ಪುಸ್ತಕ ಬಿಡುಗಡೆ ಮಾಡುವುದರ ಜೊತೆಗೆ ಕವಿಗೋಷ್ಠಿ ಇರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳಿರ್ಬೋದು, ವಚನ ಸ್ಪರ್ಧೆ ಇರ್ಬೋದು, ಕವಿತೆಗಳ ಸ್ಪರ್ಧೆ ಇರ್ಬೋದು, ಮತ್ತು ಕನ್ನಡ ಬರೆಯುವ ಅಂಕಿ ಸಂಖ್ಯೆಗಳನ್ನು ಬರೆಯುವ ಸ್ಪರ್ಧೆ ಇರ್ಬೋದು, ಇಂಥ ಸ್ಪರ್ಧೆಗಳನ್ನು, ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಹೆಚ್ಚಿನ ಜನರನ್ನು, ಹೆಚ್ಚಿನ ಯುವಕರನ್ನು, ಯುವತಿಯರನ್ನು ಕೂಡ ಕನ್ನಡ ನಾಡು ನುಡಿ ಭಾಷೆ ಕಟ್ಟುವಲ್ಲಿ ಇವತ್ತು ನಾವು ತೊಡಗಿಸಿಕೊಳ್ಳಬೇಕಾಗಿದೆ. ಅಂದಾಗ ಮಾತ್ರ ಈ ಕನ್ನಡ ನಾಡು ನುಡಿ ಭಾಷೆಯು ಹೆಚ್ಚು ಸಮೃದ್ಧವಾಗಲು ಸಾಧ್ಯವಾಗ್ತಿದೆ. ಹಾಗಾಗಿ ಈ ಒಂದು ವೇದಿಕೆ ಮೇಲೆ ಇವತ್ತು ನಾವೆಲ್ಲರೂ ಸೇರಿದ್ದೇವಲ್ಲ, ನಾವೆಲ್ಲರೂ ಕೂಡ ಇವತ್ತು ಚಿಂತನ ಮಂಥನ ಮಾಡಬೇಕಾಗಿದೆ. ಧಾರವಾಡದಂತ ದೊಡ್ಡ ಸಾಂಸ್ಕೃತಿಕ ನಗರ ಇದು. ಇಂಥ ನಗರದಲ್ಲಿ ಇವತ್ತು ನಾವು ಹಿಂದೆ ವಿದ್ಯಾರ್ಥಿಗಳಾಗಿದ್ದಾಗ 93ರಲ್ಲಿ 92, 93, 94ರವರೆಗೆ ಕರ್ನಾಟಕ ಕಾಲೇಜಿನಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು, ಉದಯ ವಿದ್ಯಾರ್ಥಿಗಳು, ಕಲಾಭವನದಲ್ಲಿ ಏನಾದರೂ ಕಾರ್ಯಕ್ರಮ ಇತ್ತಪ್ಪ ಅಂದ್ರೆ ನಾವೆಲ್ಲ ವಿದ್ಯಾರ್ಥಿಗಳು ಅವರ ಆಮಂತ್ರಣ ಕೊಡದೇ ಇರಲಿ, ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸುದ್ದಿಯನ್ನು ನೋಡಿ ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಕಲಾಭವನದಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅಲ್ಲಿರ್ತಕ್ಕಂಥ ಸಾಹಿತಿಗಳ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಮೂಲಕ ನಾವು ಕೂಡ ಬರಹಗಾರರು, ಚಿಂತಕರಾಗಿ ಬೆಳಿಬೇಕನ್ನೋ ಆಸಕ್ತಿ, ಉತ್ಸಾಹ, ಹುಮ್ಮಸ್ಸು ನಮ್ಮಲ್ಲಿತ್ತು.
ಅಂತ ಉತ್ಸಾಹ ಹುಮ್ಮಸ್ಸು ಇಲ್ಲಿ ಇತ್ತೀಚೆಗೆ ಯುವಕರಲ್ಲಿ ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗ್ತಕ್ಕಂಥ ಉತ್ಸಾಹ ಹುಮ್ಮಸ್ಸನ್ನು ಕೂಡ ನಾವು ಅವರನ್ನು ಯಾವ ಮಟ್ಟಕ್ಕೆ ಬೆಳೆಸಬೇಕು, ಅವರನ್ನು ಯಾವ ಮಟ್ಟಕ್ಕೆ ಸಾಹಿತ್ಯ ಸಾಂಸ್ಕೃತಿಕ ಲೋಕಕ್ಕೆ ಕರೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ನೀವೆಲ್ಲರೂ ಕೂಡ ಚಿಂತನ ಮಂಥನ ಮಾಡುವುದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಈ ಕನ್ನಡ ನಾಡು ನುಡಿ ಭಾಷೆಯನ್ನು ಇನ್ನೂ ಹೆಚ್ಚು ಬಹು ಎತ್ತರಕ್ಕೆ ಬೆಳೆಸುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅನ್ನುವ ಮಾತುಗಳನ್ನು ಹೇಳುವುದರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ಮಾತನಾಡಿದ್ದಾರೆ. ಅವರ ಹಿರಿಯರ ಮಾತುಗಳನ್ನು ನಾವು ನೀವೆಲ್ಲರೂ ಆಲಿಸೋಣ. ಯಾಕಂದ್ರೆ ಕನ್ನಡ ನಾಡು ನುಡಿ ಭಾಷೆ ಕಟ್ಟುವ ವಿಚಾರದಲ್ಲಿ ಇವತ್ತು ನಾವು ನೀವೆಲ್ಲರೂ ಹೆಚ್ಚು ಹೆಚ್ಚು ಪ್ರಗತಿಪರ ವಿಚಾರಧಾರೆಗಳಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ನನ್ನನ್ನು ನಮ್ಮ ನಾಗರಾಜರವರು ಕೊಪ್ಪಳದಿಂದ ಇಲ್ಲಿಗೆ ಕರೆಸಿ ನನ್ನ ಮೂಲಕ ಪುಸ್ತಕಗಳನ್ನು ಬಿಡುಗಡೆ ಮಾಡಿಸುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಾರೆ. ಯಾಕಂದ್ರೆ ನಾನು ಕಾರ್ಯಕ್ರಮದಲ್ಲಿ ಭಾಷಣಕಾರನಲ್ಲ, ನಾನು ಕಾರ್ಯಕ್ರಮದಲ್ಲಿ ಹೆಚ್ಚು ಸಂಘಟಕನಾಗಿ ಗುರುತಿಸಿಕೊಂಡಿರೋದ್ರಿಂದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಬೇಕಾದ್ರೆ ಇವತ್ತು ಬಹಳಷ್ಟು ಶ್ರಮ ಇದೆ, ಬಹಳಷ್ಟು ಕಷ್ಟದ ಕೆಲಸ ಇದೆ. ಆ ನಿಟ್ಟಿನೊಳಗೆ ನಾವು ಹೊಸ ಹೊಸ ಪ್ರಯೋಗಗಳನ್ನು, ಹೆಚ್ಚಿನ ಜನಸಂಖ್ಯೆಯನ್ನು ಈ ಸಭಾಭವನಕ್ಕೆ ತರುವ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಹೊಸ ಹೊಸ ಪ್ರಯೋಗಗಳನ್ನು, ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ಬೇಕಾಗ್ತಿದೆ, ಪರ್ಯಾಯ ಕಾರ್ಯಕ್ರಮಗಳನ್ನು. ಅಂತ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಈ ಸಿರಿಗನ್ನಡ ವೇದಿಕೆ ಮೂಲಕ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಹಮ್ಮಿಕೊಳ್ಳೋದ್ರ ಮೂಲಕ ಇಡೀ ಈ ನಾಡಿನಲ್ಲಿ ಕನ್ನಡವನ್ನು ಹೆಚ್ಚು ಹೆಚ್ಚು ಗಟ್ಟಿಗೊಳಿಸುವಂಥ ಕೆಲಸವನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಎಲ್ಲರೂ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚು ಡಾಕ್ಟರ್ M.R. ನಾಗರಾಜರಾವ್ ಇದ್ದಾರೆ. ನನಗೆ ಒಂದು ಆಶ್ಚರ್ಯ ಅನಿಸ್ತದೆ. ಅವರಿಗೆ 83ರ ಪ್ರಾಯ. ಈ 83ರ ಪ್ರಾಯದಲ್ಲಿ ಅವರು ಒಂದೇ ಸಾರಿ 4 ಕೃತಿಗಳನ್ನು ಹೊರಗಡೆ ತರ್ತಾ ಇದ್ದಾರೆ ಎಂಬುದೇ ಒಂದು ಅಗಾಧವಾದ ಸಂಗತಿ. ನನ್ನಂಥ ಒಬ್ಬ ನಾನು ಸಹಿತ ಸಾಹಿತಿ ಅಂತ ಹೇಳಿ ಅನಿಸ್ಕೊಳ್ಬಹುದಾದ ವ್ಯಕ್ತಿ ಒಂದು ಆರ್ಟಿಕಲ್ ಬರೆದು ಮುಗಿಸೋದಕ್ಕೆ ಎಷ್ಟು ಪರಿಶ್ರಮ ಪಡ್ತೀವಿ. ಪಟ್ಟು ತಿದ್ದಿ ಎಲ್ಲ ಆಗಿ ಇಷ್ಟೆಲ್ಲ ಮಾಡ್ತೀವಿ. ಅವ್ರು ಏನಿಲ್ಲ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೆ, 4 ಗಂಟೆಗೆ ಒಂದು ಪದ ಒಂದಿಟ್ಟೊಡಗಳಿಕೆ, ಒಂದು ಪುಸ್ತಕ, ಒಂದು ವಿಷಯ ಅವರ ತಲೆಯಲ್ಲಿ ಬರೀತದೆ. 4ರಿಂದ 5:30, 6 ಗಂಟೆ ತನಕ ಒಂದು ಆರ್ಟಿಕಲ್ ಬರೆದು ಮುಗಿಸ್ಬಿಡ್ತಾರೆ. ಅದಕ್ಕೆ ಮತ್ತೆ ಏನು ಅದ್ರ ಬಗ್ಗೆ ಏನೂ ಇಲ್ಲ. ಒಂದು ಸಾರಿ ಅವರು ಕೈಯಲ್ಲಿ ಪೆನ್ ಹಿಡಿದ್ರು ಅಂದರೆ ಅದು ಒಂದು ಮುಗಿತು. ಅದಕ್ಕೆ ಮತ್ತೆ ಅಳಿಸೋಂಗಿಲ್ಲ, ಅದು ಹಾಗೆ ಬರೀತಾರೆ. ಈ ಪದ್ಧತಿ ಮಾಡಿಕೊಂಡು 60 ಪುಸ್ತಕಗಳು ಮಿಲಾಯಿ ಪುಸ್ತಕ ಬರ್ತಾರೆ. ಎಂಥ ಅದ್ಭುತ. ಮತ್ತೆ ಅವರ ಅಂತರಂಗ ತರಂಗ ಅಂತ ಹೇಳಿ ಅವರ ಆಟೋಬಯೋಗ್ರಫಿ ಕೊಟ್ಟರು, ಅದರ ಆತ್ಮಚರಿತ್ರೆ. ಈ ಆತ್ಮಚರಿತ್ರೆ ಮತ್ತು ಇವರು ಏನು ಈ ಆ ದಿನಗಳು ಅಂತ ಬರೆದಿದ್ದಾರಲ್ಲ, ಅದು ಚರಿತ್ರೆ. ಅದರ ಅನೇಕರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಬಹಳ ಮಹತ್ವದ ವ್ಯಕ್ತಿಗಳನ್ನು, ಕನ್ನಡ ನಾಡಿನ ಸಾಹಿತ್ಯದ ಪರಂಪರೆ ಮತ್ತು ಬೇರೆ 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 ರಂಗದಲ್ಲಿ ಇರ್ತಕ್ಕಂಥ ಜನರನ್ನು ಪರಿಚಯ ಮಾಡುವಂಥ ಒಂದು ಕೆಲಸ ಅಲ್ಲಿ ಮಾಡ್ತಾರೆ. ನಾನು ಹೇಳಬೇಕಾಗಿದ್ದು ಅಂದರೆ, ಅಂತರಂಗ ತರಂಗ ಅವರದ್ದು ಆಟೋಬಯೋಗ್ರಫಿ ಅಂತಂದರೆ, ಈ ಆಟೋಬಯೋಗ್ರಫಿಗೆ ಅದರದೇ ಆದ ಕೆಲವೊಂದು ಲಕ್ಷಣಗಳಿರ್ತವೆ. ನಾನು ಏನು ಮಾಡ್ತೇನೆ ಆಟೋಬಯೋಗ್ರಫಿಯಲ್ಲಿ ಅಂದರೆ, ನನ್ನ ಆತ್ಮಚರಿತ್ರೆಯಲ್ಲಿ ನನ್ನನ್ನು ಬಿಟ್ಟರೆ ಜಗತ್ತಿಲ್ಲ, ನನ್ನಿಂದಾಗೆ ಜಗತ್ತಿರ್ತದೆ ಅಂತ ಒಂದು ಸ್ಪಷ್ಟವಾದ ಕಲ್ಪನೆ ಇರ್ತದೆ. ನಾನು ಎಲ್ಲವನ್ನೂ ಸರಿಯಾಗಿ ಮಾಡಿದ್ದೇನೆ, ಬೇರೆದವ್ರು ಯಾರೂ ಸರಿ ಮಾಡಲಿಲ್ಲ. ಏನಾದರೂ ನಾನು ತಪ್ಪು ಮಾಡಿದ್ರು ಸಹಿತ ಅವರು ತಪ್ಪು ಮಾಡಿದ್ರು ಅಂತ ಹೇಳುವಂಥ ಜಸ್ಟಿಫಿಕೇಶನ್ ಕೊಡುವಂಥ ಒಂದು ಆತ್ಮಚರಿತ್ರೆ ಅಂದೇನು, ನನ್ನನ್ನು ಜಸ್ಟಿಫೈ ಮಾಡೋದು. ಮೊದಲು ನಾನು ಇಲ್ಲಿ ಹುಟ್ಟಿದೆ, ನಮ್ಮ ತಂದೆ ತಾಯಿಯವರು, ಇವನ್ನೆಲ್ಲ ಭಾಳ ಅನಿಸ್ತಿರ್ತದೆ. 10-15 ಪೇಜ್, ಮುಂದಿನ 16ನೇ ಪೇಜ್ನಿಂದ ಶುರು ಆಗ್ತದೆ ನೋಡಿ. ಅವಾಗ ಏನಾರು ಒಂದು ಬಂತು, ಅವಾಗ ಜಸ್ಟಿಫಿಕೇಶನ್ ಕೊಡೋದಕ್ಕೆ ಶುರು ಆಗ್ತದೆ. ಈ ಆಟೋಬಯೋಗ್ರಫೀಸನ್ನು ಯಾವಾಗಲೂ ಬಹಳ ಅಷ್ಟು ನಾವು ಸೀರಿಯಸ್ ಆಗಿ ತಗೋಬಾರ್ದು. ಆದರೆ ನಮ್ಮ ಡಾಕ್ಟರ್ M.R. ನಾಗರಾಜರಾವ್ ಅವರು ಬರೆದು ಆಟೋಬಯೋಗ್ರಫಿ ಅಂತರಂಗ ತರಂಗ ಅಂತೇನಿದೆಯಲ್ಲ, ಅದರಲ್ಲಿ ಅವ್ರಿಗೆ ಯಾವುದೂ ಮುಚ್ಚುಮರೆ ಇಲ್ಲ, ಎಲ್ಲವನ್ನೂ ಹೇಳ್ತಾರೆ. ಎಂಥ ಒಂದು ಶಾನುಭೋಗರ ಮಂತ್ರಿಯಿಂದ ಬಂದವರು, ಹೇಗಾಯಿತು, ಎಷ್ಟು ಕಷ್ಟಪಟ್ಟು ವಿದ್ಯೆಯನ್ನು ಸಂಪಾದಿಸಿದ್ವಿ, ಎಷ್ಟೆಲ್ಲ ವಾರಾನ್ನಗಳು, ಎಷ್ಟೆಲ್ಲ ತೊಂದರೆ, ಇಷ್ಟೆಲ್ಲ ಆಗಿ ಒಂದು ನಾನು ಒಬ್ಬ ಪ್ರಾಧ್ಯಾಪಕನಾದೆ, ಒಂದು ಗೌರಿಬಿದನೂರು ಅಂತ ಅಲ್ಲೆಲ್ಲ ನಾನು ಪ್ರಿನ್ಸಿಪಾಲ್ ಆದೆ, ಅಧ್ಯಾಪಕನಾದೆ, ಕನ್ನಡವನ್ನು ಕಲಿಸಿದೆ. ಅವ್ರ ಮನೆ ಮಾತು ತೆಲುಗು. ಈ ತೆಲುಗು ಮತ್ತು ಇನ್ನೊಂದೇನಂದ್ರೆ, ಕನ್ನಡ ಸಾಹಿತ್ಯದ ಪರಂಪರೆಯಲ್ಲಿ ಬಹುತೇಕ ಬಹಳ ದೊಡ್ಡ ವಿಶಿಷ್ಟರಾಗಿರ್ತಕ್ಕಂಥ ಸಾಹಿತಿಗಳಿದ್ದಾಗಲ್ಲ, ಅವ್ರ ಮನೆ ಮಾತು ಕನ್ನಡ ಅಲ್ಲ. ಅದರಲ್ಲಿ ಬೇಂದ್ರೆ ಇರ್ಬೋದು ಮರಾಠಿ ಭಾಷೆ, ಮತ್ತು ಮಾಸ್ತಿ ವೆಂಕಟೇಶ್ ಶೇಂಗಾರ್ ಅವ್ರದ್ದು ತಮಿಳು ಭಾಷೆ, ಅನೇಕರದು. ಇಲ್ಲಿ ಮೇಡಮ್ ಕೂತಿದ್ದಾರಲ್ಲ, ಡಾಕ್ಟರ್ M.R. ನಾಗರಾಜರಾವ್ ಅವರ ಮಿಸಸ್ ಶ್ರೀಮತಿಯವರು ಕೂತಿದ್ದಾರಲ್ಲ, ಅವರ ತಾತ
ನನ್ನ ಹತ್ರ ದ ಗ್ರೇಟೆಸ್ಟ್ ದೇವರು ನರಸಿಂಹಶಾಸ್ತ್ರಿ. ದೇವರು ನರಸಿಂಹಶಾಸ್ತ್ರಿಗಳು ಅಂತಂದ್ರೆ ಇಡೀ ಒಂದು ಕನ್ನಡ ನಾಡಿನ ಒಂದು ಪರಂಪರೆಯನ್ನೇ ಒಂದು ರೀತಿಯಿಂದ ವಿಸ್ಮಯಗೊಳಿಸಿದಂಥ ಒಂದು ಮಹಾನ್ ಚೇತನ ಅದು ದೇವರು ನರಸಿಂಹಶಾಸ್ತ್ರಿಗಳು. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನಗಳ ಮೂಲಕ ಇಡೀ ಕನ್ನಡ ನಾಡಿಗೆ ಕೊಟ್ಟರು. ಮತ್ತು ಎಲ್ಲದಕ್ಕಿಂತ ಬಹಳ ಮಹತ್ವದ್ದು ಅಂದರೆ ಯಾವ ಮಹಾಕ್ಷತ್ರಿಯವನ್ನ ಮೊನೋರ್ ಗ್ರಂಥಮಾಲೆ 1962ರಲ್ಲಿ ಪ್ರಕಟ ಮಾಡಿದ್ರು, ಆ ಪ್ರಕಟ ಮಾಡಿ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊಟ್ಟ ಮೊದಲ ಪ್ರೈಸು, ಕಾದಂಬರಿಗಾಗಿ ಕೊಟ್ಟ ಪ್ರೈಸು, ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಮೊಟ್ಟ ಮೊದಲ ಪ್ರೈಸು ಅದು ದೇವಡೂರು ನರಸಿಂಹಶಾಸ್ತ್ರಿಗಳಿಗೆ. ಮತ್ತು ಅದ್ವಿತೀಯ ಪಾಂಡಿತ್ಯ, ಸಂಸ್ಕೃತದಲ್ಲಿ ಉದ್ದಾಮ ಪಾಂಡಿತ್ಯ. ಅವರು ಕೂಡ ಅವ್ರ ಮನೆ ಮಾತು ತಲೆಗೆ. ಅಂದರೆ ಈ ರೀತಿ ಅನೇಕ ಭಾಷೆಗಳನ್ನು ಪಡೆದುಕೊಂಡು ಕನ್ನಡ ಬಹಳ ಸತ್ವಿತವಾಗಿ ಬೆಳೆದಿದೆ. ಹಾಗೆ ನಮ್ಮ ನಾಗರಾಜರಾವ್ ಅವರು ಕೂಡ ಅವ್ರ ತೆಲುಗಿನವರೇ. ಹಾಗಾಗಿ ಅನೇಕ ತೆಲುಗು ಕಥೆಗಳನ್ನು, ಕಾದಂಬರಿಗಳನ್ನು, ಕವಿತೆಗಳನ್ನು ಏನೆಲ್ಲ ಮಾಡಿದಾರಲ್ಲ ತೆಲುಗು ಭಾಷೆಯಿಂದ ಅವರು ಕನ್ನಡಕ್ಕೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಮತ್ತು ಅವರಿರುವಂಥ ಪ್ರದೇಶನೂ ಕೂಡ ತೆಲುಗಿಗೆ ಹತ್ತಿರವಾಗಿರ್ತಕ್ಕಂಥ. ಆ ತೆಲುಗು ಮತ್ತು ಕನ್ನಡದ ಬಾಂಧವ್ಯದ ನಡುವೆ ಅವರು ಬೆಳೆದಂಥವರು. ಹೀಗಾಗಿ ತೆಲುಗು ಅವರಿಗೆ ಸಹಜವಾಗಿ ಬರ್ತದೆ. ಹಾಗಾಗಿ ಅವರು ತೆಲುಗಿನಿಂದ ಅನೇಕ ಭಾಷಾಂತರಗಳನ್ನು ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದ್ದಲ್ಲ, ಆಟೋಬಯೋಗ್ರಫಿ ಬೇರೆ, ಬಯೋಗ್ರಫಿ ಬೇರೆ. ಬಯೋಗ್ರಫಿ ಅಂದರೆ ನಾನು ಇನ್ನೊಬ್ಬರ ಕುರಿತು ಬರೀತೇನೆ, ಇವ್ರು ಹೀಗೆ ಅಂದರೆ ನಾನೇ ತಿಳ್ಕೊಂಡಿದ್ದೆ. ಆ ದಿನಗಳು ಅಂತ ಏನು ಬರೆದಿದ್ದಾರೆ, ಇದರಲ್ಲಿ 65 ಜನರನ್ನು ಪರಿಚಯಿಸುವಂಥ ಕೆಲಸ ಮಾಡ್ತಾರೆ. 65 ಜನರು. ಆಮೇಲೆ ಇನ್ನೊಂದು ನಮ್ಮ ಚಿಲ್ಮಿ ಸರ್ ಇನ್ನೊಂದು ಪುಸ್ತಕ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಕೊನೆಯ ದಿನಗಳು. ನನಗೆ ಆ ಶೀರ್ಷಿಕೆ ನೋಡಿ ಏನು ಅಂದ್ಕೊಂಡಿದ್ದೆ, ಆ ದಿನಗಳು ಅಂದರೆ ಏನು ಅವರಿಗೆ ಹೇಳಬೇಕಾಗಿದೆ, ಕಹಾಬೇವು ಅಂತ, ಎಲ್ಲಿ ಹೋದ್ರಪ್ಪ ಅಂತ ಮಹಾಪುರುಷರು ಅಂಥವ್ರ ಕುರಿತು ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ ಅಂತ ನನಗೆ ಅನಿಸುತ್ತೆ. ಅದು ಒಂದು ಮಟ್ಟಿಗೆ ನಿಜ. ಅವರು ಬಹಳಷ್ಟು 65 ಜನರಲ್ಲಿ ವಿವಿಧ ಪ್ರಕಾರದ ಜನರು ತಗೋತಾರೆ. ನನಗೆ ಅದು ಬಹಳ ಮಹತ್ವದ ಅನಿಸಿದಂಥದ್ದು. ಬಹಳ ಜನಕ್ಕೆ ಗೊತ್ತಿಲ್ಲ. ಅವರಿಂದಾಗಿ ಕನ್ನಡ ನಾಡು ನುಡಿ ಪರಂಪರೆ ಬೆಳೆದು ಬಂದಿದೆ. ಅಂಥ ವ್ಯಕ್ತಿಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗಿದೆ, ಎಂದೂ ವಿಸ್ಮೃತಿಗೆ ಒಳಗಾಗಬಾರ್ದು. ಆದರೆ ವಿಸ್ಮೃತಿಗೆ ಒಳಗಾದ ವ್ಯಕ್ತಿಗಳಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಎಂ.ಆರ್. ಶ್ರೀನಿವಾಸ ಮೂರ್ತಿ. ಯಾವ ಎಂ.ಆರ್. ಶ್ರೀನಿವಾಸ ಮೂರ್ತಿ ಒಬ್ಬ ಪ್ರಾಧ್ಯಾಪಕನಾಗಿ, ಒಬ್ಬ ಸ್ಕೂಲ್ ಟೀಚರ್ ಆಗಿ, ಮುಂದೆ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಆಗಿ ಇಡೀ ಮೈಸೂರಿನ ಭಾಗದಲ್ಲಿ ಅವರು ಏನು ಕನ್ನಡ ಶಾಲೆಗಳನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಮಾಡಿದ್ರಲ್ಲ, ಅವರ ಒಂದು ಮಹತ್ವದ ಒಂದು ಕೃತಿ ಅದ. ಯಾವ ಕಾಲಕ್ಕೂ ಮರೆಯಲಾರದಂಥ ಕನ್ನಡ ನಾಡಿನ ಪರಂಪರೆಗೆ ಒಂದು ಹೊಸ ತೋಡ್ಪಡಿಗೆ ಕೊಟ್ಟಂಥ ರಂಗಣ್ಣನ ಕನಸಿನ ದಿನಗಳು ಅಂತ ಒಂದು ಪುಸ್ತಕವನ್ನು ಬರೆದಂಥ ಶ್ರೇಷ್ಠಾತಿ ಶ್ರೇಷ್ಠ ಎಂ.ಆರ್. ಶ್ರೀನಿವಾಸ ಮೂರ್ತಿ ಬರೀ ಕನ್ನಡಕ್ಕಷ್ಟೇ ಅಲ್ಲ, ಅವರು ವಚನ ಸಾಹಿತ್ಯಕ್ಕೆ ಮಾಡಿದ ಕೆಲಸ ಅದ್ವಿತೀಯವಾದಂಥ ಕೆಲಸ. ಆ ವಚನ ಸಾಹಿತ್ಯದ ಪರಂಪರೆಯ ಮೂಲ ಪುರುಷ ಅಂತ ಯಾರಾದರೂ ಇದ್ರೆ ಫಗು ಹಲಕಟ್ಟಿಯವರ ತರುವಾಯದ ಆ ಸಮಯದಲ್ಲಿ ವಚನ ಪರಂಪರೆಗೆ ಬಹಳ ದೊಡ್ಡ ಕಾಣಿಕೆ ಕೊಟ್ಟಂಥ ಎಂ.ಆರ್. ಶ್ರೀನಿವಾಸ ಮೂರ್ತಿ ಅವರನ್ನು ಪರಿಚಯಿಸುವಂಥ ಪ್ರಯತ್ನ ಮಾಡಿದರು. ಯಾಕಂದರೆ ಎಂ.ಆರ್. ನಾಗರಾಜರಾವ್ ಒಬ್ಬ ಶಿಕ್ಷಕರಾಗಿ, ಒಬ್ಬ ಪ್ರಾಧ್ಯಾಪಕರಾಗಿ ಅವರ ತಲೆಯೊಳಗೆ ಒಂದು ಅನೇಕ ವಿಚಾರಗಳಿವೆ. ವಿದ್ಯಾರ್ಥಿಗಳಿಗೆ ಇವರೆಲ್ಲ ಗೊತ್ತಿರಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ನಾಟ್ ನೋ. ಇವ್ರಿಗೆ ಗೊತ್ತಿರ್ಬೇಕು, ನಮಗೆ ಇವ್ರ ಬಗ್ಗೆ ಗೊತ್ತಿಲ್ಲಲ್ಲ ಅಂತ ಒಂದು ಕಳಕಳಿ ಇದೆ. ಅಂದರೆ ಅದು ಎಂ.ಆರ್. ಶ್ರೀನಿವಾಸ ಮೂರ್ತಿಯವರ ಬಗ್ಗೆ ಒಂದು ಆರ್ಟಿಕಲಿಂದ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಎಕ್ದಮ್ ಎಲ್ಲೋ ಒಂದು ಕಡೆ ಬೇರೆ ವಿಷಯಕ್ಕೆ ಜಂಪ್ ಆಗ್ತದೆ. ಕರ್ಪೂರಿ ಠಾಕೂರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅವರೇನಿಲ್ಲ, ಬಿಹಾರದ ಮುಖ್ಯಮಂತ್ರಿ ಇದ್ರು. ನಿಮಗೆ ನೋಡ್ರಿ ವಿಚಿತ್ರ ಅಂತಂದ್ರೆ, ಯಾವ ಕರ್ಪೂರಿ ಠಾಕೂರ್ 1975 ಜೂನ್ 26 ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್, ಅವತ್ತಿಂದ ಎಬ್ಸ್ಕಾಂಡ್ ಆಗಿತ್ತು. ಅವರು ಇಡೀ 2 ವರ್ಷಗಳ ಕಾಲ ಸತತವಾಗಿ ಬೆಂಗಳೂರಿನಲ್ಲೇ ಇದ್ರು. ನಾವೇನು ಬಸ್ ಹತ್ತಿದ್ವಲ್ಲ, ನಮ್ಮ ಹಿಂದೆ ಮುಂದೆ ಅವ್ರ ಬಸ್ನಾಗ ಹತ್ತಿದ್ರು, ಇಳಿತಿದ್ರು. ಅವರು 2 ವರ್ಷದವರೆಗೆ ಅಲ್ಲಿ ಕರ್ಪೂರಿ ಠಾಕೂರ್ ಇದ್ರೂ ಕೂಡ ಯಾರಿಗೂ ಒಬ್ಬರಿಗೂ ಇವರು ಕರ್ಪೂರಿ ಠಾಕೂರ್ ಸಮಾಜವಾದಿ ನೆಲೆಯಿಂದ ಬಂದು ಇದ್ರ ವಿರುದ್ಧ ಪ್ರತಿಭಟಿಸಿದಂಥ ಮಹಾ ವ್ಯಕ್ತಿ ಅಂತ ಗೊತ್ತೇ ಇಲ್ಲ. ಅದಾದ್ಮೇಲೆ 77ಕ್ಕೆ ಎಮರ್ಜೆನ್ಸಿ ವಾಸ್ ಲಿಫ್ಟೆಡ್ ಅಲ್ಲ, ಅದಾದ್ಮೇಲೆ ಅವ್ರು ಈ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್. ಅಂಥ ಅದ್ವಿತೀಯ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡ್ತಾರೆ. ಸೋಷಿಯಲಿಸ್ಟ್, ಆ ಸೋಷಿಯಲಿಸ್ಟ್ ಆ ವಿಷಯವನ್ನು ಪ್ರತಿಪಾದಿಸ್ತಾರೆ. ಇವು ಎಲ್ಲ ಗೊತ್ತಿರ್ಬೇಕು ನಮಗೆ. ಯಾಕಂದ್ರೆ ಇವರೆಲ್ಲ ಮರೆಯಬಾರದ ವ್ಯಕ್ತಿಗಳು ಇವರೆಲ್ಲ. ಆ ದಿನಗಳು ಅಂತಂದ್ರೆ ಏನು, ಆ ದಿನಗಳಂದ್ರೆ ಏನಾದೌದು ಹೌವೇರ್ ದೋಸ್ ಡೇಸ್ ಅಂತಂದ್ರೆ ಹೇಗಿಗೋಪ ಆ ದಿವಸದಲ್ಲಿ ಎಂಥ ಮಹಾನ್
ವ್ಯಕ್ತಿಗಳಿಗೆ ನಾವು ಈ ನಾಡು ಜನ್ಮ ಕೊಟ್ಟಿದೆಯಲ್ಲ, ಈ ಭಾರತ ಮಾತೆ ಅಥವಾ ಈ ಕನ್ನಡ ನಾಡು, ಇವ್ರ ಬಗ್ಗೆ ಅಂತ. ಆನಂತರ ನಮಗೆಲ್ಲ ಗೊತ್ತಿರುವಂಥ ಚಾಣಕ್ಯ ಅಂತ ಕರೀತಾರೆ. ಅಂದರೆ ಏನಾಗಿದೆ ಅಂದರೆ ಅವ್ರ ತಲೆಯಲ್ಲಿದೆ ಇಂಥ ಒಂದು ವಿಷಯ ಇದೆ, ನಾನು ಇದು ಬಂದು ಕೊಡಬೇಕು, ಮಂದಿಗೆ ಗೊತ್ತಾಗ ಈ ಚಾಣಕ್ಯ ಹೋದ್ರೆ ಯಾರಿಲ್ಲ, ಚಾಣಕ್ಯ ಪುತ್ರ ಅವು ಇವು ಏನೇನೋ ವಿಚಾರ. ಮತ್ತು ಇನ್ನೊಂದೇನೆಂದರೆ ಈ ಚಾಣಕ್ಯನ ಬಗ್ಗೆ ಒಂದು ಮಾತು ಇರುತ್ತೆ, ಬಹುಶಃ ನಿಮಗೆ ಬಹಳ ಜನಕ್ಕೆ ಗೊತ್ತಿರೋದಂಥ ವಿಷಯ. ಈ ಚಾಣಕ್ಯ ನಮ್ಗೆ ಗೊತ್ತಿದೆ, ಚಂದ್ರಗುಪ್ತನನ್ನ ಸ್ಥಾಪಿಸಿದ, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ, ಅಮೂಲಾಗ್ರವಾಗಿ ಬೇರು ಸಹಿತ ಕಿತ್ತೊಗಿತೇನೆ ಅಂತಲ್ಲ, ಯಾರೋ ನಂದನವನ್ನು ಕಿತ್ತೊಗಿತೆ. ಏನದ ಅರ್ಥ ಅಮೂಲಾಗ್ರವಾಗಿ ಅಂತಂದ್ರೆ ಏನರ್ಥ? ಈ ಅಮೂಲಾಗ್ರ ಪದ ಅಂಬೋದು ಕೂಡ ಬಹಳ ವಿಚಿತ್ರವಾದದ್ದು. ಈ ಕರಿಕೆ ಹುಲ್ಲಂತ ಏನು ಬೆಳೀತದಲ್ಲ, ಅದು ಎಷ್ಟ ಕಿತ್ತಿದ್ರು ಸಹಿತ ಒಂದಿಲ್ಲ ಒಂದ್ ಕಡೆ ಅದು ಮತ್ತೆ ಬೆಳೆದ ಬರ್ತದೆ. ಅಂದ್ರೆ ಯಾವುದನ್ನ ಅದಕ್ಕೆ ಅವ ಏನ್ ಮಾಡಿದ ಅಂದ್ರೆ, ಯಾವಾಗ ಅವನಿಗೆ ಅವನ್ನ ತಳ್ಳಿದ್ರು ನೋಡಿ, ತಳ್ಳಿದ್ರೆ ಮುಗ್ಗರಿಸಿ ಬಿದ್ನಲ್ಲ, ಯಾತಕ್ಕೆ ಮುಗ್ಗರಿಸಿ ಬಿದ್ದ ಅಂದ್ರೆ ಆ ಹುಲ್ಲು ಆ ಕರಿಕೆಯ ಆ ಕಾಲಿಗೆ ತೊಡಗಿತು ಅನ್ನೋ ಮುಗ್ಗರಿಸಿ ಬಿದ್ದ. ಅದಕ್ಕೆ ಅದನ್ನ ತಗಲ್ಬೇಕಾದ್ರೆ ಹಂಗ ಬೇರೆ ಕಿತ್ಲಿಲ್ಲ ಅವನು. ಹ್ಯಾಂಗ್ ಕಿತ್ತಿದ್ದಂತಂದ್ರೆ ಬೇರೆ ಸಹಿತ ಅದು ಎಂದೂ ಹುಟ್ಟಿರಬಾರ್ದು, ಇನ್ನು ಎಂದೂ ಇದು ಹುಟ್ಟಿರಬಾರ್ದು. ಅದು ಶಪಥ, ಚಾಣಕ್ಯ ಪಥ. ಬಹಳ ವಿಜೃಂಭಣೆಯಿಂದ ಪುಸ್ತಕ ಬಿಡುಗಡೆ ಆಯಿತು. ಹಿರಿಯರಾದ ವಾಡಪ್ಪಿ ಸರ್ ಕೂಡ ಆ ದಿನಗಳ ಬಗ್ಗೆ ಮಾತಾಡಿದ್ರು. ಅವರು 10 ನಿಮಿಷ ಮಾತಾಡಿನೇ ಭಾಳ ಮಾತಾಡಿದ್ನೇನೋ ಅಂತ ಅನ್ಸಿದ್ರು ಅಂದ್ರು ಸರ್. ಆದ್ರೆ ಈ ಭಕ್ತಿ ವಿಜಯದಲ್ಲಿ 52 ಕತ್ತಿ ಅದಾವನ್ನ ಪ್ರಾಮಾಣಿಕವಾಗಿ ಹೇಳ್ತೀನಿ, 52 ಕತ್ತಿನೂ ಓದಿನಿ ಸರ್. ಹೀಗಾಗಿ ನಾವು ಕಾಲೇಜ್ ಉಪನ್ಯಾಸಕರು ಇರುವುದ್ರಿಂದ ನಾವು 45 ನಿಮಿಷ ಬೇಕಾ ಮತ್ತೆಲ್ಲ ಇದು ಖಾಲಿ ಆಗಬಾರ್ದು, ಹಾಗೆ ನಾನೇನು ಮಾತಾಡೋದಿಲ್ಲ. 10-15 ನಿಮಿಷದೊಳಗ ನಂದೇನು ವಿಚಾರ ಐತಿ ಈ ಒಂದು ಪುಸ್ತಕದ ಬಗ್ಗೆ ಅದನ್ನ ನಾನು ಹೇಳ್ತೇನೆ. ಬಹುಶಃ ಇವತ್ತ ಆಧುನಿಕ ಯುಗದೊಳಗ, ಜಾಗತಿಕ ಯುಗದೊಳಗ ಏನಾಗ್ಯದಂದ್ರ, ಒಂದು ನಮ್ಮ ಸಂಸ್ಕೃತಿ ಮರೆ ಆಗ್ತದ, ಮಕ್ಕಳಲ್ಲಿ ನೀತಿ ನೈತಿಕತೆ ಅನ್ನುವಂಥದ್ದು ಕಡಿಮೆ ಆಗ್ತದ. ಅಂತ ಸಂದರ್ಭದೊಳಗ ನಮ್ಮ ನಾಗರಾಜರಾವ್ ಸರ್ ಬರೆದಂಥ ಮಕ್ಕಳ ಪೌರಾಣಿಕ ಕಥೆಗಳು ಭಕ್ತಿ ವಿಜಯ ಇದು ಬಹಳ ಅತ್ಯಮೂಲ್ಯವಾದಂಥ ಒಂದು ಕೃತಿ ಅಂತ ನಾನು ಅನ್ಕೊಂಡಿನಿ. ಯಾಕಂದ್ರೆ ರಾಮಾಯಣ ಮತ್ತು ಮಹಾಭಾರತದಂಥ 2 ಪುರಾಣಗಳು ಏನಿದಾವಲ್ಲ, ಮಹಾಕಾವ್ಯಗಳು ಏನಿದಾವಲ್ಲ ನಮ್ಮ ದೇಶದ್ದು, ಆ 2 ಕೃತಿಗಳೊಳಗಿನ ಕಥೆಗಳ ಮುಖ್ಯ ಕಥೆಯನ್ನು ಬಿಟ್ಟು ಅನೇಕ ಉಪಕಥೆಗಳನ್ನ ಇದ್ರೊಳಗೆ ಅವರು ತಗೊಂಡ. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನ ಉಪಕಥೆಗಳನ್ನ ಅವರು ತಗೊಂಡ. ಅವರೇ ಹೇಳೋ ರೀತಿಯೊಳಗ, ಲೇಖಕರೇ ಹೇಳುವಂತೆ ಪುರಾಣ ಇತಿಹಾಸದೊಳಗ ಒಂದು ಏನಪ್ಪಾ ಅಂತಂದ್ರ, ಅನೇಕ ಜನರಿಗೆ ಧರ್ಮವನ್ನ ಮೀರಿ ನಡೆದಂತ ಅನೇಕ ಜನರಿಗೆ ಒದಗಿದ ಸಂಕಟಗಳನ್ನ ಅನುಭವಿಸಿದ ಅನೇಕ ಘಟನೆಗಳನ್ನು ಕೂಡ ಅವರು ಈ ಕಥೆಯೊಳಗ ಇಟ್ಕೊಂಡಾರ. ಮತ್ತು ನಮ್ಮ ದೇಶ ಒಂದು ಸುಸಂಸ್ಕೃತವಾದ ದೇಶ. ಈ ದೇಶದೊಳಗೆ ಅನೇಕ ಭಾಷೆಗಳಿರ್ಬೋದು, ಅದ್ರ ವಿವಿಧತೆಯಲ್ಲಿ ಏಕತೆ ಅಂತ ಏನು ಹೇಳ್ತೀವಲ್ಲ, ಆ ಏಕತೆಯನ್ನ ಇಟ್ಟುಕೊಂಡು ಅನೇಕ ನಮ್ಮ ದೇಶ ಅನ್ನುವಂಥದ್ದು ಶಾಂತಿಗೆ ಹೆಸರಾದಂಥದ್ದು, ನೀತಿಗೆ ಹೆಸರಾದಂಥದ್ದು, ಸತ್ಯಕ್ಕೆ ಹೆಸರಾದಂಥದ್ದು, ನಿಷ್ಠೆಗೆ ಇತಿಹಾಸ ಆದಂಥದ್ದು ಮತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಹೆಸರಾದಂಥದ್ದು. ಈ ಎಲ್ಲ ವಿಚಾರಗಳು ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬರ್ತಾವ. ಅದನ್ನ ಇಟ್ಕೊಂಡು ಅವರು ಕಥೆಗಳನ್ನ ಇಲ್ಲಿ ಬರೀತಾರೆ. ಇದ್ರೊಳಗೆ ಸಣ್ಣ ಸಣ್ಣ ಪ್ರಸಂಗಗಳು, ರಾಮಾಯಣ ಮತ್ತು ಮಹಾಭಾರತದ ಸಣ್ಣ ಸಣ್ಣ ಪ್ರಸಂಗಗಳನ್ನು ಇಟ್ಕೊಂಡು ಇಲ್ಲಿ ಲೇಖಕರು ತಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಕಥೆಗಳನ್ನ ಹೆಣೆದಾರ. ಒಂದು ಪೌರಾಣಿಕ ಕಥೆಗಳನ್ನ ಬರಿಬೇಕಾದ್ರೆ ಬಹಳ ಅಧ್ಯಯನ ಬೇಕಾಗ್ತದೆ. ಬೇರೆ ಒಂದು ಸಾಮಾಜಿಕ ಕಥೆಗಳು, ಐತಿಹಾಸಿಕ ಕಥೆಗಳು ಬರೆದು ಬಿಡಬಹುದು. ಅದೊಂದು ಪೌರಾಣಿಕ ಕಥೆಗಳನ್ನು ಬರಿಬೇಕಾದ್ರೆ ಬಹಳ ಅಧ್ಯಯನ ಬೇಕಾಗ್ತದೆ. ಹೀಗಾಗಿ ನಮಗೆ ಗೊತ್ತಾಗ್ತದೆ ಇವರು ಬಹಳ ಅಧ್ಯಯನ ಪೂರ್ಣ ಲೇಖಕರು. ಅನೇಕ ಸಂದರ್ಭಗಳನ್ನ, ಅನೇಕ ಘಟನೆಗಳನ್ನ, ಅದರ ಪೂರ್ವಾಪರ ವಿಚಾರಗಳನ್ನ ಕೂಡ ಇವ್ರು ಏನ್ ಮಾಡ್ತಾರೆ, ಕಥೆಯೊಳಗ ಹಿಡಿದಿಟ್ಟಾರೆ. ಈ ಕಥೆಯೊಳಗ ಏನಂದ್ರೆ, ಇದು ಭಕ್ತಿ ವಿಜಯ ಅಂತ ಇದಕ್ಕೆ ಹೆಸರಿಟ್ಟಾರ. ಬಹುಶಃ ಯಾಕ ಇದನ್ನ ಇಟ್ಟಾರ ಅಂದ್ರೆ, ಭಕ್ತಿಯಿಂದ ವಿಜಯ ಅಂತ. ನಾವು ಯಾವಾಗ ನಮ್ಮಲ್ಲಿ ಭಕ್ತಿ ಇರ್ತದ ಅದರಿಂದ ನಮಗೆ ಗೆಲುವು ಸಿಗ್ತದೆ ಅನ್ನುವಂಥ ಒಂದು ವಿಚಾರ. ನಾವು ಪೌರಾಣಿಕ ಕಥೆಗಳನ್ನು ನೋಡಿದಾಗ ಎಲ್ಲರೂ ಕೂಡ ಅಲ್ಲಿ ತಮ್ಮ ಭಕ್ತಿಯಿಂದಲೇ ಗೆಲುವನ್ನ ಸಾಧಿಸಿಕೊಂಡವರು. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು. ಈ ಭಕ್ತಿ ಅಂದ್ರೆ ಹಲವಾರು ಜನ ಹಲವಾರು ವ್ಯಾಖ್ಯಾನಗಳನ್ನು ಕೊಡಬಹುದು. ಆದ್ರೆ ನಾನು ಹೇಳುವುದೇನಪ್ಪ ಅಂತಂದ್ರೆ, ನಿರ್ಮಲ ಮನಸ್ಸಿನಿಂದ ಮಾಡುವಂತ ಕಾಯಕವೇ ಭಕ್ತಿ ಅನ್ನುವಂಥದ್ದು. ಅಥವಾ ಯಾವುದೇ ಕೆಲಸ ಇರಲಿ, ಶ್ರದ್ಧೆಯನ್ನು ಇಟ್ಕೊಂಡು ಮಾಡುವಂತ ಕೆಲಸಕ್ಕೆ ನಾವು ಭಕ್ತಿ ಅಂತ ಅನ್ಬೋದು. ಭಕ್ತಿಗೆ
ಎಲ್ಲರೂ ಸೋಲ್ತಾರೆ ಹೊರತಾಗಿ ಭಕ್ತಿ ಎಲ್ಲೂ ಸೋಲಲ್ಲ. ಭಕ್ತಿಗೇನೆ ಎಲ್ಲರೂ ಸೋಲ್ತಾರೆ. ಹೀಗಾಗಿ ಕಾಯ ವಾಚ ಮನಸ್ಸ ಪಂಚೇಂದ್ರಿಯಗಳನ್ನ ಒಂದೆಡೆ ಹಿಡ್ಕೊಂಡು ಲೀನವಾಗಿಸುವಂತ ಒಂದು ಶಕ್ತಿಯೇ ನಿಜವಾದ ಭಕ್ತಿ ಅನ್ನುವಂಥದ್ದು ನನ್ನ ವಿಚಾರ. ಯಾಕಂದ್ರೆ ಭಕ್ತಿ ಎಂಬುದು ಕರಗಸದಂತೆಯೇ ಹೋಗುತ್ತಾ ಕೊಯ್ಯುವುದು ಬರುತ್ತಾ ಕೊಯ್ಯುವುದು ಅಂತ ಹೇಳ್ತಾರೆ ಶರಣರು. ಆ ಭಕ್ತಿಯನ್ನಲ್ಲಿ ನಾವು ಗೆದ್ದು ಬಿಟ್ರೆ ನಮ್ಮೆಲ್ಲ ಆಸೆಗಳು ಇಷ್ಟಾರ್ಥಗಳು ಏನಾಗ್ತಾವ ಅಂದ್ರೆ ಈಡೇರ್ತಾವು ಅನ್ನುವಂಥದ್ದನ್ನ ನಾವು ಪೌರಾಣಿಕ ಕಥೆಗಳಲ್ಲಿ ನೋಡ್ತಾ ಬಂದೀವಿ. ಈಗ ದೇವರು ಅದಾನೋ ಇಲ್ಲೋ ಅದು ನಮ್ಮ ಕಣ್ಣಿಗೆ ಅವನು ಕಾಣೋದಿಲ್ಲ. ಆದ್ರೆ ನಾವು ದೇವ್ರ ಅದಾನ ಅಂತ ತಿಳ್ಕೊಂಡ ನಾವು ಒಂದು ಶ್ರದ್ಧೆಯಿಂದ ಅವನಿಗೆ ನಮಸ್ಕಾರ ಮಾಡ್ತೀವಿ. ದೇವ್ರ ಅದಾನ ಅನ್ನುವಂತ ಒಂದು ನಂಬಿಕೆಯಿಂದನೇ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅವನನ್ನ ಪೂಜೆ ಮಾಡ್ತೀವಿ. ಈಗ ಹೇಳ್ತೀವಿ ನಾವು ರಾವಣ ಒಬ್ಬ ಶಿವಭಕ್ತ ಅಂತ ಹೇಳ್ತೀವಿ, ಅವನು ಶಿವನನ್ನ ಒಲಿಸ್ಕೊಂಡ ಅಂತ ಹೇಳಿ. ಕೋಳೂರು ಕೊಡಗುಸಿನ ಕಥೆಯನ್ನ ಕೇಳ್ತೀವಿ, ಶಿವನನ್ನ ಒಲಿಸ್ಕೊಂಡಂತ ಕತೆ. ಭಕ್ತ ಮಾರ್ಕಂಡಯ್ಯನ ಕಥೆಯನ್ನ ಕೇಳ್ತೀವಿ, ಭಕ್ತ ಕುಂಬಾರನ ಕಥೆಯನ್ನ ಕೇಳ್ತೀವಿ, ಭಕ್ತ ಸಿರಿಯಾಳನ ಕಥೆಯನ್ನ ಕೇಳ್ತೀವಿ. ಎಲ್ಲರಿಗೂ ಗೊತ್ತಿರುವಂತ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಕೇಳ್ತೀವಿ. ನಾವು ತನ್ನ ಸತ್ಯವನ್ನು ಉಳಿಸ್ಕೋಬೇಕಾದಾಗ, ಪ್ರಾಮಾಣಿಕತೆಯನ್ನು ಉಳಿಸ್ಕೋಬೇಕಾದಾಗ ಅವನು ಎಷ್ಟೆಲ್ಲ ಕಷ್ಟಗಳನ್ನ ಜೀವನದಲ್ಲಿ ಹೆಂಡತಿ ಮಗುವನ್ನು ಕೂಡ ಮಾರುವ ಪರಿಸ್ಥಿತಿ ಬಂದರೂ ಕೂಡ ಸತ್ಯವನ್ನು ಬಿಡದೆ ಕೊನೆಗೆ ಅವನು ಹೆಂಗ ಯಶಸ್ವಿ ಆದ ಅನ್ನುವಂಥ ಕಥೆಯನ್ನ ನಾವು ಓದ್ತೀವಿ. ಹೀಗೆ ಎಲ್ಲಾ ಕಥೆಗಳಲ್ಲೂ ಕೂಡ ಪೌರಾಣಿಕ ಕಥೆಗಳಲ್ಲಿ ನಾವು ಭಕ್ತರಾಗಿ ಕೊನೆಗೆ ವಿಜಯವನ್ನ ಸಾಧಿಸಿದ್ದನ್ನ ನಾವು ನೋಡ್ತೇವೆ. ನಾನು ನಿವೃತ್ತಿಯಾಗಿ ಈಗ 14 ವರ್ಷ ಮುಗಿದ್ರು. ಈಗ ನಾನು ನಿವೃತ್ತಿ ಅಂದಮೇಲೆ ಎಷ್ಟು ಬೇಕಾದಷ್ಟು ಸಮಯ ಮಾತನಾಡಬೇಕು ಅನ್ನುವಂಥ ಹುಟ್ಟುಂ ಸಿಕ್ಕಾಗ ಅದಕ್ಕೆ ನಾಗರಾಜ್ ಅವ್ರ ಬಗ್ಗೆ ನನಗೆ ಬಹಳ ಕಳಕಳಿ, ವಿನಮ್ರತೆ, ಸೌಜನ್ಯತೆ, ಹೃದಯವಂತಿಕೆ, ಎಲ್ಲ ವಿನಯದ ಸಾಕಾರ ಮೂರ್ತಿಗೆ ಶ್ರೀಮಂತಿಕೆ ಹೊಂದಿದಂಥ ವ್ಯಕ್ತಿತ್ವ ಅವರು. ನನಗೆ ಮೊದಲು ಪರಿಚಯ ಆದವರು ಇವರೇ. ನಾನು ಬೀದರ್, ಹುಮ್ನಾಬಾದ್, ಗುಲ್ಬರ್ಗ 5-6 ಬಾರಿ ಹೋಗಿದ್ದೆ ಬಹುಭಾಷಾ ಕವಿಗೋಷ್ಠಿಗೆ. ಹೀಗಾಗಿ ನಾನು ಇಷ್ಟು ಫಜಿತಿ ಆದಿದ್ರಿ. ಉರ್ದುದೊಳಗೆ ಸ್ಯಾರಿ ಹೇಳೋರು, ಉರ್ದುದೊಳಗೆ ಕವಿತೆ ಹೇಳೋರು, ಇಂಗ್ಲೀಷ್ನೊಳಗೆ ಹೇಳೋರು, ಮರಾಠಿಯೊಳಗೆ ಹೇಳೋರು, ತೆಲುಗಿನೊಳಗೆ ಹೇಳೋರು, ಕನ್ನಡ ಒಂದೇ ಬರ್ತಿತ್ತು ನನಗೆ. ನಮ್ಮದು ಭಾಷೆ ಅಂತದು ಅಂದ್ರೆ ಹಾರುಗೇರಿ ಭಾಗದೊಳಗೆ ಕುಡ್ಚಿ ಅಂತ ಊರು ಐತ್ರಿ. ಅಲ್ಲಿ ಹಿಂದೂ ಮುಸ್ಲಿಮರ ಅರ್ಧ ಪ್ರತಿಶತ ಅದಾರ. ಉದಾರ ಸಾಂಪಡೆ ತಕ್ಕಂತ ಜಜ್ಜೆ ಅಂತಾರ ಅವರು. ಅಂದ್ರೆ ಅರ್ಧ ಭಾಷೆ. ನಾನು ಆ ಕವಿತೆಗಳನ್ನು ಓದಿದ ಮೇಲೆ ನಾನೊಂದು ಕವಿತೆಯನ್ನು ಓದಿ ಕನ್ನಡದಲ್ಲಿನೇ ಓದಿ ಹೇಳಿದೆ. ಆದರೆ ಒಬ್ಬರು ಪುಣ್ಯಾತ್ಮರು ಮೊನ್ನೆ ಹೋಗಿದ್ದೆ ನೋಡ್ರಿ, 5 ಭಾಷೆಗಳಲ್ಲಿ ಅನುವಾದ ಮಾಡ್ತಾರೆ, ಹೇಳ್ತಾರೆ, ಮಾತನಾಡ್ತಾರೆ. ಎಷ್ಟು ಅಥೆಂಟಿಕ್ ಆಗಿ ಅರ್ಥಪೂರ್ಣವಾಗಿ ಮಾತನಾಡ್ತಿದ್ರು. ಹಾಗೆಯೇ ಸನ್ಮಾನ್ಯ ಶ್ರೀ ನಾಗರಾಜ ರಾವ್ ಅವರು ಪತ್ರಕರ್ತರಾಗಿ ಉದಯವಾಣಿ, ಕನ್ನಡಪ್ರಭ, ಕೋಲಾರಪ್ರಭ ಮುಂತಾದ ಪತ್ರಿಕೆಗಳ ಪತ್ರಕರ್ತರಾಗಿ ಸೇವೆಗೈದು ಅವ್ರ ಬಗ್ಗೆ 1-2 ಮಾತುಗಳನ್ನು ಹೇಳ್ಬೋದು ಹೋಗಿ. ವಿಶೇಷವಾಗಿ ಅವರು ವರದಿಗಾರರಾಗಿ ಹೊನ್ನುಡಿ, ಅನನ್ಯ ಮಾಸಪತ್ರಿಕೆಯ ಇವುಗಳನ್ನು ನಡೆಸಿಕೊಂಡು ಬಂದಂತಹ ಸಂಪಾದಕರು. ಹಾಗೆಯೇ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಕೂಡ, ತಾಲೂಕಾ ಕನ್ನಡ ಸಾಹಿತ್ಯ ಗೌರಿಬಿದನೂರಿನ ಅಧ್ಯಕ್ಷರೂ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಸಿರಿಗನ್ನಡ ವೇದಿಕೆಯ ವಿಶ್ವಸ್ತ ಮಂಡಳಿಯ ಸದಸ್ಯರು ಮತ್ತು ಉಪಾಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ. ಏನು ಈಗ ಕೊಪ್ಪಳದ ಗೋಣಾಳ್ ಸಾಹೇಬರು ರಾಜ್ಯಾಧ್ಯಕ್ಷರಾಗಿ, ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆಯೋ, ಇವರು ಕೂಡ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ತೆಲುಗು, ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಹೊಂದಿದಂಥ ಪುಣ್ಯಾತ್ಮರು. ಇವರು ಬಹುಮುಖ ಪ್ರತಿಭೆಯ ಕ್ರಿಯಾಶೀಲ ಬರಹಗಾರರು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ನಿರಂತರವಾಗಿ ಸಾಹಿತ್ಯ ಸೇವೆಯನ್ನು ಮಾಡುತ್ತಾ ಬಂದಿದ್ದು ಅವರು 75ಕ್ಕೂ ಮಿಕ್ಕು ಕೃತಿಗಳನ್ನು ರಚಿಸಿದವರು. ಇಂಗ್ಲಿಷ್ ಸಾಹಿತ್ಯ ಪ್ರಪಂಚದಲ್ಲಿ ಪ್ರಸಿದ್ಧ ಕಥೆಗಳನ್ನು 73 ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹಾಗೆಯೇ ತೆಲುಗು ಭಾಷೆಯ 93 ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹೀಗೆ ನೋಡ್ರಿ, ಯಾವಾಗಲೂ ಅನುವಾದ ಮಾಡಬೇಕಾದ್ರೆ ಎರಡೂ ಭಾಷೆಗಳ ಹಿಡಿತ ಇರಬೇಕು. ಅದು ಏಕೆಂದರೆ ಒಮ್ಮೊಮ್ಮೆ ನಾವು ವಚನಗಳನ್ನು ಗುಂಜಾಲ್ಸರು ಕೆಲವೊಂದು ಸುಮಾರು 250 ವಚನಗಳನ್ನು ಅನುವಾದ ಮಾಡಿದ್ದಾರೆ.
ಆದರೆ ಅಷ್ಟು ಅರ್ಥಪೂರ್ಣ ಆಗೋದಿಲ್ಲ. ಕನ್ನಡವನ್ನು ಅನುವಾದ ಮಾಡೋದಂದ್ರೆ ನಿಜವಾಗಿಯೂ ನಮ್ಮ ಭಾಷೆಯ ಒಂದು ಸೊಗಡು, ಅದರ ಅರ್ಥ ವೈವಿಧ್ಯತೆಗೆ ಅನುವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ವರ್ಕ್ ಇದ್ದು ವರ್ಷಿಪ್, ಕಾಯಕವೇ ಕೈಲಾಸನ ಬೇರೆ, ವರ್ಕ್ ಇದ್ದು ವರ್ಷಿಪಣೆ ಬೇರೆ. ಅಂದರೆ ಅನುವಾದದ ಒಂದು ಕ್ರಿಯೆಯಲ್ಲಿ ನಮ್ಮ ಕನ್ನಡ ಭಾಷೆ ಸೊರಗ್ತದೆ, ಸಪ್ಪಾಗ್ತದೆ. ಆದ್ದರಿಂದ ಆದರೂ ಸ್ವಲ್ಪ ತಿನಿಕ್ಯಾಡರ ಅನುವಾದ ಮಾಡಲೇಬೇಕು, ಆ ಮಾತು ಬೇರೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಭಾಷೆಗಳಿಗೆ ನಮ್ಮ ಯಾವುದೇ ಒಂದು ವಿಷಯದ ಒಂದು ಪ್ರಾವೀಣ್ಯತೆ ಪಡೆದಂಥ ಪುಸ್ತಕವನ್ನು ಅನುವಾದ ಮಾಡಿದರೆ ಇಡೀ ಪ್ರಪಂಚದ ತುಂಬೆಲ್ಲ ಅದು ನಡೆದಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಡೆದಾಡಲು ವಿಶ್ವಕೋಶ ಅಂತ ಕರೀತಾರೆ. ಈ ಒಂದು ದೃಷ್ಟಿಯಿಂದ ನೋಡಿದಾಗ ಇವರ ಅನುವಾದ ಕ್ರಿಯೆ ಬಹಳ ಅಚ್ಚುಕಟ್ಟಾಗಿದೆ. ಮತ್ತು ವಿಶೇಷವಾಗಿ ಅವರು ಇದೀಗ ಹೇಳಿದ್ದಿಲ್ಲ 93 ಕಥೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅವು ಬಹುಮಾನ ಪಡೆದಂಥ ಕಥೆಗಳೇ ಆಗಿವೆ. ಕಥಾ ಸಂಕಲನ 4, ಕವನ ಸಂಕಲನ 2, ಆಮೇಲೆ ಅನುವಾದಿತ ಕಥಾ ಸಂಕಲನ 12, 1 ಅನುವಾದಿತ ಕಾದಂಬರಿ ಮತ್ತು ಮಕ್ಕಳ ಸಾಹಿತ್ಯದ ಕೃತಿಗಳು 2. ಹೀಗೆ ಅವರು ಒಟ್ಟು 75 ಕೃತಿಗಳನ್ನು ಕೊಟ್ಟಿದ್ದಾರೆ. ಇಂಥ ವಿದ್ಯಾಸಂಪನ್ನರಾದ ನಾಗರಾಜ ರಾವ್ ಅವರಿಗೆ ಇವತ್ತು 4 ಪುಸ್ತಕಗಳ ಪ್ರಕಟಣೆ ಮಾಡೋದ್ರೊಂದಿಗೆ ಎಲ್ಲರೂ ಹಾರೈಸಿದ ಹಾಗೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾಗರಾಜ ರಾವ್ ಅವರ ಬರವಣಿಗೆ 425 ಪುಸ್ತಕ ಬಂದವ್ರಿ. ಈ ಪುಸ್ತಕದ ಮುದ್ರಣ ಮಾಡಿದಂಥ SLN ಪಬ್ಲಿಕೇಶನ್ ಉಮೇಶ್ ನಾಗಮಂಗಲ್ ಅವರು ಒಳ್ಳೆಯ ವ್ಯಕ್ತಿ. ಉತ್ತರ ಕರ್ನಾಟಕದ ಯಾವುದೇ ಒಂದು ಪುಸ್ತಕವನ್ನು ಕಳಿಸ್ರಿ, ನಾನು ಮುದ್ರಣ ಮಾಡಿ ಕಳಿಸ್ತೀನಿ ಅನ್ನುವಂಥ ಹೆಸರು ಗಳಿಸಿದಂಥವ್ರು ಇವರು. ನಾಗರಾಜ್ ಸರ್ ಅವರು, ಶ್ರೀನಿವಾಸ್ ವಾಡಪ್ಪಿ ಸರ್ ಅವರು ಆ ದಿನಗಳು ಅಂತ ಹೇಳಿದರು. ಇನ್ನು ಈಗ ಸದ್ಯ ಈ ದಿನಗಳು ಅಂತ ಬೇರೆ ಅವ್ರಿಗೆ. ನಾನು ಈಗ ಹೇಳೋದು ಕೊನೆಯ ದಿನಗಳು, ಅಂದರೆ ಕೊನೆಯ ಕಾಲಘಟ್ಟದವರೆಗೆ ಹೋರಾಟ ಮಾಡಿ ಸಾಧಕರಾಗಿ ಒಂದು ತಮ್ಮ ಜೀವನವನ್ನು ನಿರೀಕ್ಷಿಸಿಕೊಂಡಂಥ ವ್ಯಕ್ತಿಗಳು ಇದರಲ್ಲಿ 62 ಜನರಿದ್ದಾರೆ. ಹಾಗೆಯೇ ಇನ್ನೊಂದು ಕ್ರೀಡಾ ಸಾಧಕರು, ಅದರಲ್ಲಿ 42 ಕ್ರೀಡಾ ಅಭಿಮಾನಿಗಳು, ಕ್ರೀಡೆಯಲ್ಲಿ ಗೆದ್ದವರು ಇತ್ಯಾದಿಗಳನ್ನು ಹೇಳ್ತಾರೆ. ಹೀಗೆ ಇಲ್ಲಿ ಬರುವ ಒಂದು ಸ್ವಲ್ಪ ತಿರುವು ಮಾಡ್ತೀವಿ. ಕ್ರೀಡಾ ಸಾಧಕರ ಕುರಿತು ಹೇಳಬೇಕು ಅಂತಂದರೆ ಇಲ್ಲಿ 42 ಕ್ರೀಡಾಪಟುಗಳ ಸಾಧನೆಯ ಪಕ್ಷಿ ನೋಟವನ್ನು ಇಲ್ಲಿ ಕೊಡ್ತಾರೆ. ನಿನಗಲ್ಲ ಕೈಯಾನಂ ಹಾಕಿದ ಉಂಗುರ ಸವೆದಾವ, ಹಾಕಿದ ಉಂಗುರ ಸವೆದಾವ, ಆದ ಮುಖಿಗೆ ಶರಣು ಗೋಧಿ ಕಲ್ಲಿಗೆ ಶರಣು, ಆದ ಮುಖಿಗೆ ಶರಣು ಗೋಧಿ ಕಲ್ಲಿಗೆ ಶರಣು. ಓಂ ನಾಮ ಶಿವಗ ಶಿವ ಶರಣು, ಓಂ ನಾಮ ಶಿವಗ ಶಿವ ಶರಣು ಮಲ್ಲಯಂ, ಓಂ ನಾಮ ಶಿವಗ ಶಿವ ಶರಣು ಮಲ್ಲಯಂ. ಕೂಡಿದ ನಿಮಗೆ ಕೇಳಿದ ನಿಮಗೆ ನನ್ನ ಶರಣು. ಮತ್ತಿದ್ರೆ ನಮಗೆ ಒಬ್ಬ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿಂತ ಒಂದು ಕಾರ್ಯಕ್ರಮ ನಿರಂತರ ಮಾಡಬೇಕು ನಾವನ್ನ. ಅದು ಒಂದು ಪರಿಷತ್ತಿನ ಮತ್ತು ಮುಖ್ಯ ಉದ್ದೇಶ. ಆ ನಿಟ್ಟಿನೊಳಗೆ ಸರ್ ನೀವೆಲ್ಲ ನಿಮ್ದೆಲ್ಲ ನಾನು ಓದಿನೆಲ್ಲ ಏನು ಲಾಸ್ಟ್ ನಿಮ್ದೇನೋ ಒಂದು ಪರಿಚಯ ನೋಡಿದಾಗ ಭಾಳ ಖುಷಿ ಆಯ್ತಲ್ಲ. ಎಷ್ಟೆಷ್ಟು ನೀವೆಲ್ಲ ಸಾಧನೆ ಮಾಡಿದ್ರಿ ಅಂತಕ್ಕಂಥದ್ದು. ಮತ್ತೆ ನಿಮ್ಮ ಬಗ್ಗೆ ನಮ್ಮ ಏನು ಉಮೇಶ್ ನಾಗಮಂಗಲ್ ಅವ್ರು ಬರ್ತಿದ್ದು ಈ ರೀತಿಯಾಗಿ ಇಷ್ಟು ಇಂಥ ವಯಸ್ಸಿನೊಳಗೆ ನಾನು ನಿಮ್ಮಷ್ಟು ವಯಸ್ಸು ಇರ್ತೇವಲ್ಲ ಗೊತ್ತಿಲ್ಲ. ಈಗೆಲ್ಲ ಯಾರಿಗೂ ಆಯುಷ್ಯ ಜಾಸ್ತಿ ಆಗತ್ತಂದ್ರೆ ಯಾರು ಸಮಾಜಕ್ಕಾಗಿ ಮಕ್ಕಳಿಗಾಗಿ ನೋಡಿಲ್ಲ ಈಗ ಬರ್ತಂಥದ್ದು ಎಲ್ಲನೂ ನಮ್ಮ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಆಗಿ ಓದಿಸ್ಬೇಕಲ್ಲ. ಈಗ ನನಗೆ ನೆನಪಾಗತ್ತಲ್ಲ, ನಾವೆಲ್ಲ ಹೈಸ್ಕೂಲ್ಗೆ ಇದ್ದಾಗ ನಮಗೆ ಅವನಿಗೆ ಸರ್ ಅಂತೆಲ್ಲ ಇದ್ರು. ಅವ್ರು ನಮ್ಗೆ ಸಣ್ಣ ಸಣ್ಣ ಪುಸ್ತಕ ಕೊಡ್ತಾ ಇದ್ರು. ನೀವೇನು ಬರ್ದಿರಲ್ಲ ಈ ಕೆಲವರು ಆ ದಿನಗಳಲ್ಲಿ ಇಂಥ ಎಲ್ಲ ಮಹಿಳೆಯರ ಕುರಿತು ಒಂದು 20 ಪೇಜು 10 ಪೇಜ್ ಕೊಡ್ತಾ ಇದ್ರು. ಅದು ಓದ್ತಿದ್ವಿ. ಓದಿದ ಆಮೇಲೆ ಆ ಕೊನೆಗೆ ಹೇಳಬೇಕಲ್ಲ ಇಂಥ ಒಂದು ನಮಗೆ ಪರಿಪಾಠವನ್ನು ಹಾಕಿದ್ರು. ಮತ್ತು ಅದೇ ರೀತಿಯಾಗಿ ಪಾಟೀಲ್ ಪುಟ್ಟಪ್ಪರ ಬಗ್ಗೆ, ಸಂಭಾಜ್ ಋಷಿಯವ್ರ ಬಗ್ಗೆ, ಬಹಳಷ್ಟು ವ್ಯಕ್ತಿಗಳ ಬಗ್ಗೆ ನಾವು ಇದು ಮಾಡಿದ್ವಿ. ಹೀಗಾಗಿ ಇಂಥ ಒಂದು ಒಳ್ಳೆ ಏನು ಆ ದಿನದಲ್ಲಿ ಬರ್ತಕ್ಕಂಥ ಎಲ್ಲ ಆ ಮಹಿಳೆಯರ ಕುರಿತು ಭಾಳ ಚೆನ್ನಾಗಿ ಸರ್ ನೀವೆಲ್ಲ ಬರ್ತೀರಿ. ಅದೆಲ್ಲ ನಮ್ಮ ಸರ್ ವಾಡಪ್ಪಿ ಸರ್ ಭಾಳ ನಮಗೆ ಖುಷಿ ಅವರು. ಯಾಕಂದ್ರೆ ಅವ್ರ ಬಗ್ಗೆ ಇಷ್ಟು ನನಗೆ ಅಭಿಮಾನ ಇಲ್ಲ. ವಾಡಪ್ಪಿ ಸರ್ ಅಂತಕ್ಕಂಥ ಮತ್ತು ಅವ್ರಿಗೆ ಯಾವುದೇ ಇದಿಲ್ಲ.
ಹಿಂಗೆ ಇರಬೇಕು ಕೆಲವು ಇದು ಮಾಡ್ತಾರೆ. ಬಹಳ ಪ್ರೀತಿಯಿಂದ ಯಾರು ಸಣ್ಣ ಮಕ್ಕಳ ಹೋದ್ರ ಸದ್ಯಕ ಅವ್ರನ್ನ ಒಂದು ಒಪ್ಕೊಂಡು ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಗುಣ ಇದೆ. ನಾವು ಸದ್ಯ ಬಹಳಷ್ಟು ಸಂದರ್ಭದಲ್ಲಿ ಅವ್ರನ್ನ ಇನ್ವೈಟ್ ಮಾಡ್ತೇವೆ. ನಾವು ಈಗಾಗಲ್ಲ ಕಳೆದ ಒಂದು 15 ದಿವಸದಿಂದ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಸದ್ಯಕ್ಕೆ ಒಂದು ಕೈಗೋಷ್ಠಿ ಕಾರ್ಯಕ್ರಮ ಸದ್ಯಕ್ಕೆ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ನಮ್ಮ ದೊಡ್ಡಮನಿಯವರು ಅವ್ರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಹೀಗಾಗಿ ಅವರೆಲ್ಲರೂ ಕೆಲವಷ್ಟು ಏನಾಗ ನೀವು ಎಷ್ಟು 65 ಜನರ ಬಗ್ಗೆ ಬರ್ತಿರಲ್ಲ ಸರ್, ಒಂದು 5-6 ಜನರ ಕೋಟ್ ಮಾಡಿದ್ರು. ಇದ್ರ ನಾನು ಒಂದು ಅಬ್ದುಲ್ ಕಲಾಂ ಬಗ್ಗೆ ನಾನು ಸದ್ಯಕ್ಕೆ ಇತ್ತೀಚೆಗೆ ನಾವು ಇದಕ್ಕೆ ಹೋಗಿದ್ವಿ, ರಾಮೇಶ್ವರಕ್ಕೆ ಅವ್ರ ಮನೆಗೆ ಹೋಗಿದ್ವಿಲ್ಲ, ಅದೆಲ್ಲ ಒಂದು ಸ್ಮಾರಕ ಮಾಡಿದ್ದಾರೆ ಸರ್. ಇಷ್ಟು ಅವ್ರದೆಲ್ಲ ಬಡತನದೊಳಗೆ ಬೆಳೆದು ಇಡೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಾಡಿದವಾಗ ಒಂದು ವಿಜ್ಞಾನ ಹೆಸರು ಪಡ್ಕೊಂಡು ನಮ್ಮ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿಕೊಂಡ್ರಲ್ಲ, ಇಂಥ ಒಂದು ಅಬ್ದುಲ್ ಕಲಾಂ ಅವರ ಒಂದು ಕಥೆಯನ್ನು ಓದಿದಾಗ ಅಟ್ಲೀಸ್ಟ್ ಮಕ್ಕಳಿಗೆ ನಾವು ಹಾಗೆ ಇರಬೇಕು ಅಂತಕ್ಕಂಥ ಒಂದು ಭಾವನೆ ಬರ್ತದೆ. ಯಾಕೆ ನಾನು ಬಹಳಷ್ಟು ಜನ ಪ್ರೆಸಿಡೆಂಟ್ ನೋಡಿದ್ದೇವೆ, ಒಂದೆಲ್ಲ ಅವರ ನೋಡ್ರಿ ಕೊನೆ ತನಕ ಸದ್ಯಕ್ಕೆ ಅವ್ರು ಭಾಷಣ ಮಾಡುವಾಗ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರಲ್ಲ ಅಂತ ಒಬ್ಬ ಕ್ಲಾಸ್ ತಗೊಂಡಾಗ ಟೀಚಿಂಗ್ ಫಾರ್ ಒಂದೇನೋ ಅದರ ತನ್ನ ಒಂದು ಇದ್ರೊಳಗ ಏನೋ ಒಂದು ಡಯಸ್ ಮಾಡಿ ಮಾತಾಡುವಾಗ ಅವ್ರಿಗೆ ಇಮಿಡಿಯೇಟ್ ಏನೋ ಹಾರ್ಟ್ ಅಟ್ಯಾಕ್ 55 ಆಗಿ ಹೋಗ್ತಾರೆ. ನಾನು ಹೇಳೋ ಉದ್ದೇಶ ಇಂಥ ವ್ಯಕ್ತಿಗಳನ್ನು ನೆನೆಸುವಂತ ಇದಾಗಬೇಕು. ಮತ್ತು ಅವರ ಕೆಲವಷ್ಟು ಪುಸ್ತಕಗಳು ಮಾತ್ರ ತೆಗೆದುಕೊಂಡು ಹೋಗಿದ್ದು ಉದಾಹರಣೆ. ಯಾಕಂದ್ರೆ ಏನಾಗತ್ತೆ, ಈಗ ದೊಡ್ಡ ವ್ಯಕ್ತಿ ಅಂತ ಸರ್ಕಾರದಿಂದ ಬಹಳಷ್ಟು ಏನೇನೋ ಕೊಟ್ಟಿರ್ತಾರೆ, ಬಟ್ ಯಾವುದೇ ಕೊಡದೆ ಎಲ್ಲನೂ ತಮ್ಮ ಒಂದು ಏನು ರಾಷ್ಟ್ರಭವನ ಬಿಟ್ಟು ಏನು ಹೋದಂತ ಏಕೈಕ ವ್ಯಕ್ತಿ ಅಂದ್ರೆ ಅಬ್ದುಲ್ ಕಲಾಂ ಅಂತಕ್ಕಂಥದ್ದು. ಅಂತ ಒಂದು ವ್ಯಕ್ತಿಯ ಬಗ್ಗೆ ಇನ್ನೂ ಬಹಳಷ್ಟು ಇದ್ದಾವ. ನಾನು ಹೇಳೋ ಉದ್ದೇಶ ಅಂದ್ರೆ ಅಂತ ಒಂದು ವ್ಯಕ್ತಿಗಳ ಬಗ್ಗೆ ಬಹಳಷ್ಟು ಆಗ್ಲಿಕ್ಕೂ ಸ್ವಲ್ಪ ಆದ್ರೂ ಓದ್ಬೇಕು. ಯಾಕೆ ನನಗೆ ಕರೋನಾ ಸಂದರ್ಭದೊಳಗೆ ನಾನು ಕೆಲವಷ್ಟು ಮಂದಿ ಓದಿನ ಸರ್ಲಾಯ್ತು. ಈಗ ನನಗೆ ನಿಮ್ಮಷ್ಟು ಇಲ್ಲ, ಆದ್ರೂ ಓದ್ತಿದ್ದೀವಲ್ಲ ನಾವೆಲ್ಲ ಭಾಷಣ ನಾನು ಪಾಟೀಲ್ ಪುಟ್ಟಪ್ಪವ್ರದ್ದು ಏನು ಪ್ರಪಂಚ ಪತ್ರಿಕೆ ನಾವೆಲ್ಲ ಸೌದತ್ತಿ ಸ್ಟೂಡೆಂಟ್ಸ್ ಇದ್ದಾಗೆಲ್ಲ ನನ್ನ ಸಬ್ಜೆಕ್ಟ್ ಎಕನಾಮಿಕ್ಸ್ ಅಲ್ಲ, ನನ್ನ ಕಣ್ಣೀವೆಲ್ಲ ಕನ್ನಡದಲ್ಲ, ಹೆಂಗ ಅಧ್ಯಕ್ಷ ಆಗಿದ್ರೆ ನನಗೆಲ್ಲ ಕನ್ನಡನಾಗ ಆಗಿ ಅನ್ಸುತ್ತಲ್ಲ. ಯಾಕಂದ್ರೆ ಇದು ಧಾರವಾಡ ಜಿಲ್ಲೆಯೊಳಗೆ ಅದು 3 ಸಲ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗೋದು ಅಷ್ಟು ಸಣ್ಣ ಮಾತಲ್ಲ. ಎಷ್ಟೋ ಪರ ವಿರೋಧ ಎಲ್ಲ ಇರ್ತಾವೆ. ಏನೋ ಒಂದು ಪ್ರಾಮಾಣಿಕತೆಯನ್ನು ಸಂಘಟನೆ ಇಟ್ಕೊಂಡದಕ್ಕೆ ನನಗೆ ಧಾರವಾಡದ ಜನ ಆಶೀರ್ವಾದ ಮಾಡ್ತಾರೆ. ನಾ ಹೇಳೋ ಉದ್ದೇಶ ಅಂದ್ರೆ ಸೌದತ್ತಿಯಲ್ಲಿದ್ದಾಗ ನಾನು ಏನು ಪ್ರಪಂಚ ಪತ್ರಿಕೆ ಬರೀ ₹1 ಸರ್, ನನ್ನ 78, 83 ಯಾವಾಗ ಸೌದತ್ತಿ ಒಳಗೆ ನಾನು ಅಜ್ಜಾಮನ್ ಒಳಗಿದ್ದೆ. ಹಾಗೆ ಅಬ್ದುಲ್ ಕಲಾಂ ಅಜ್ಜಾಮನ್ ಒಳಗಿದ್ದು ಕಲ್ತಾಗ ನಾನು ಅಜ್ಜಾಮನ್ ಒಳಗಿದ್ದಾಗ ನಮ್ಮ ತಂದೆಗೆ ನಾವು 3 ಮಕ್ಕಳು, 2 ಅಣ್ಣನವರು ಇದ್ರು. ಅವ್ರಿಬ್ಬರು SSLC ಮಟ್ಟ ಓದಿಬಿಟ್ರು, ಮತ್ತೊಬ್ಬ ಫೇಲ್ ಆಗಿಬಿಟ್ಟ. ನಮ್ಮ ತಂದೆಯವ್ರ ಪ್ರಾಥಮಿಕ ಶಿಕ್ಷಣ ಭಾಳ ಮಾನಸಿಕ ಆತಲ್ಲ. ಹೀಗಾಗಿ ನಮ್ಮ ಧಾರವಾಡಕ್ಕೆ ಬಂದು ಕಳ್ಸಕ್ಕೆ ಅವ್ರು ಸಾಧ್ಯ ಆಗಿಲ್ಲ. ರಿಟೈರ್ಮೆಂಟ್ ಆದಾಗ ನಮ್ಮ ತಂದೆಯವ್ರ ಬಂದ್ರೆ 500-600 ಪೇಮೆಂಟ್ಸ್ ಅಲ್ಲ. ಹೀಗಾಗಿ ಅವ್ರು ಮಾನಸಿಕ ಭಾಳಾಗಿರೋದಕ್ಕೆ ಹೆಂಗಂತೆ ಮತ್ತೆ ನಾನು ಅಜ್ಜಾಮನ್ ಒಳಗೆ ಸೌದತ್ತಿ ಒಳಗೆ ಇದ್ಕೊಂಡು ಅವ್ರಿಗೆ ನಮ್ಮ ಅಕ್ಕ ಮಾವ ಮಕ್ಕಳಾಗಿದ್ದಿಲ್ಲ, ಅವ್ರ ಮನ್ಯಾಗ ಕೆಲಸ ಮಾಡ್ಕೊಂಡು ಅಲ್ಲೇ ಎಲ್ಲ ಇದು ಮಾಡಿ ಒಂದಿನ ಒಂದು ಕಷ್ಟಪಟ್ಟು ಓದಿದ್ವಿ. ಬಟ್ ಅವಾಗ ನನಗೆ ಸ್ವಲ್ಪ ಸಾಹಿತ್ಯದ ಬಗ್ಗೆ ಗುಂಗು ಇತ್ತು. ಅವಾಗೆಲ್ಲ ಒಬ್ರು ಅಲ್ಲಿ ಜ್ಞಾನಿಕರ ಸಂಸ್ಥೆ ಇತ್ತು. ಪ್ರತಿ ವಾರಕ್ಕೊಮ್ಮೆ ಕೆಲವಷ್ಟು ಇಂಥ ಪುಸ್ತಕಗಳ ಬಗ್ಗೆ ಚರ್ಚೆ ಮಾಡೋದು, ಬಿಡುಗಡೆ ಆಗೋದು. ಅದಕ್ಕೆ ಸಂಪಾ ಬಂದಾರ, ಅವಾಗ ಸಂಪಾ ಜೋಶಿ ಬಂದಾರ, ಪಾಟೀಲ್ ಪುಟ್ಟಪ್ಪರು ಬಂದಾರ, ಬಹಳಷ್ಟು ಜನ ಸೌದತ್ತಿ ಬರ್ತಾ ಇದ್ರು. ಆ ಕಾರ್ಯಕ್ರಮಕ್ಕೆ ಎಲ್ಲಾನು ಅಟೆಂಡ್ ಆಗ್ತಾ ಇದ್ವಿ. ವಿಶೇಷವಾಗಿ ಪ್ರಪಂಚ ಪತ್ರಿಕೆಯಲ್ಲಿ 1 ದಿವಸ ಬಿಟ್ಟು ಸರ್, ಅದರಲ್ಲಿ ಕರ್ನಾಟಕ ದರ್ಶನ, ಭಾರತ ದರ್ಶನ, ಅನುಭವ ಅಮೃತತ್ವ, ಆ ವ್ಯಕ್ತಿ ಚಿತ್ರನ ಸಂಪಾದಕ್ಕೆ ಇಷ್ಟು ನನಗೆಲ್ಲ ಖುಷಿ ಆಗ್ತಿತ್ತು. ಹೀಗಾಗಿ ಪಾಟೀಲ್ ಪುಟ್ಟಪ್ಪರು ನೋಡ್ಬೇಕಲ್ಲ ಅನುಭವ ಇರುತ್ತೆ. ಅಂದ್ರೆ ಯಾವ್ದಾದ್ರು ಹೆಣ್ಮಗಳು ನೋಡ್ತಾ ಹೋದ ಆ ನೋಡಿದ ಕೂಡ ಏನೋ ಮನ್ಸಕ್ಕೆ ಹಂಗೆ ಮಾಡಬಾರಂತ. ಆ ಯಾವುದೇ ಒಂದು ಸೀರೆ ಉಟ್ರು ನಾನು ಅಂತ ಸೀರೆ ನನ್ನ ಖಂಡಿತಿಗೆ ಇದಕ್ಕೆ ಉಡಿಸಿ ಆ ಒಂದು ಸಂತೋಷ ಪಡ್ಬೇಕು. ಮತ್ತೊಬ್ಬರ ಬಗ್ಗೆ ಎಂದೂ ಕೆಟ್ಟ ದೃಷ್ಟಿ ಇಡಬಾರ್ದು ಅಂತಕ್ಕಂಥ ಮಾತನ್ನು ಪಾಟೀಲ್ ಪುಟ್ಟಪ್ಪ ಹೇಳ್ತಾ ಇದ್ದಾರೆ. ಅದ್ರ ಮುಖ್ಯ ಉದ್ದೇಶ ಪ್ರತಿಯೊಬ್ಬ ಪರಸ್ತ್ರೀ ಪರಧನ ಅಂತ ಹೇಳ್ತಾರೆ, ಬಸವಣ್ಣವ್ರ ವಚನ ಆಯ್ತಲ್ಲ, ಆ ಒಂದು ತತ್ವವನ್ನು ಇಟ್ಕೊಳ್ಳಿಕ್ಕೆ ಇಂಥ ಒಂದು ಇರ್ತಕ್ಕಂಥ ಆದರ್ಶ ವ್ಯಕ್ತಿಗಳು ಸರ್. ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಆದ್ರೂ 100% ಆಗ ಸಾಧ್ಯ ಇಲ್ಲ. ಯಾಕೆ ಈಗಿನ ಒಂದು ವಾತಾವರಣ ನೋಡಿದ್ರೆ ಬಹಳಷ್ಟು ಆಗಿದೆ. ಅದರಿಂದಾಗಿ ಕೊನೆಯ ದಿನಗಳು ಈಗಿನ ಇರ್ತಕ್ಕಂಥ ಇದ್ರ ಬಗ್ಗೆ ಸರಿಯಾಗಿ ನಮ್ಮೆಲ್ಲ ಸರ್ ಚಿಲ್ವಿ ಸರ್ ಎಲ್ಲ ಅದನ್ನ ಪರಿಚಯ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಒಂದು ಕೆಲವು ಸಿನಿಮಾ ತಗೊಂಡ್ರು ಸರ್, ಮತ್ತು ಕೆಲವಷ್ಟು ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ವ್ಯಕ್ತಿಗಳ ಬಗ್ಗೆ ನೀವೆಲ್ಲ ಬಂದದ್ದು. ಅದರಿಂದಾಗಿ ಕ್ರೀಡೆ ಸೆಲೆಗಳು ಬಹಳ ಮಹತ್ವ. ನನಗೆಲ್ಲ ಕ್ರೀಡೆಗಳು ಬಹಳ ಜನ ಎಷ್ಟು ಮಾಡ್ತಾರೆ. ಇವತ್ತು ನನಗೆ ನಮ್ಮ ಮೊನ್ನೆ ಇವ್ರ ಮೇಲಿದ್ರು ನಮ್ಮ ಸಮಯ ಹೆಲ್ಮೆಟ್ ಅಂತ ಅವ್ರ ಮಗಳು ಯೋಗದಲ್ಲಿ ನ್ಯಾಷನಲ್ 3rd ಪ್ರೈಸ್ ತಗೊಂಡಾಗ್ತದೆ. ಹೌದು, ಅದು ಒಂದು ಸಾಧನೆ. ಈ ರೀತಿಯಾಗಿ ನಮ್ಮ ರಾಷ್ಟ್ರದಲ್ಲಿ ಹಲವಾರು ವ್ಯಕ್ತಿಗಳ ಕ್ರೀಡಾ ಸಾಧನೆ ಮಾಡ್ತಕ್ಕಂಥ ಸುಮಾರು ಇವೆಲ್ಲ ಬರೆದದ್ದು ಎಷ್ಟು ಸುಮಾರು 47 ಜನ ಬರೆದಿರ್ಲ. ಅದರಲ್ಲಿ ಅಭಿನವ್ ಬಿಂದ್ರ ಆಗಲಿ, ಸೈನಾ ನೆಹಲ್ ಆಗಲಿ, ಇಂಥ ಒಂದು ಎಲ್ಲ ವ್ಯಕ್ತಿ. ಯಾಕಂದ್ರೆ ನಮಗೆ ಎಲ್ಲಾನು ಬೇಕು. ಕ್ರೀಡೆ ಇದ್ದರೆ ಮಾತ್ರ ನಾವೆಲ್ಲ ಒಂದು ಸರಿಯಾಗಿ ಕೆಲಸ ಮಾಡ್ತೇವೆ. ನಾವೆಲ್ಲ ನಾನು ಸರಿಯಾಗಿ ಕೆಲಸ, ನಾನು 62 years old ಸರ್. ಐ ಡೋಂಟ್ ಹ್ಯಾವ್ BP ಇಲ್ಲ, ಶುಗರ್ ಇಲ್ಲ, ಏನೂ ಇಲ್ಲ.
ಏನ್ ಮಾಡ್ಬೇಕಂತ ಮಾಡಕ್ ಅಂತ ಒಬ್ಬರು ಏನೋ ಪ್ಲಾನ್ ಮಾಡಿ ಒಂದು ಕಣ್ಣೆ ಫಿಕ್ಸ್ ಮಾಡ್ತಾರೆ, ಮದುವೆ ಅಂತ ಹೇಳ್ತಾನೆ. ಹೇಳ್ತಾನೆ ಆಯ್ತು ನನ್ಗೆಲ್ಲ ಅವ್ನ ಜವಾಬ್ದಾರಿ ತಗೋತಾರ, ಬಟ್ ಅವ ಏನ್ ಹೇಳ್ತಾನ ಮದುವೆ ಮಾಡ್ಕೊತಾನೆ ಅದೆಲ್ಲ ಆಗ್ತದೆ. ಮತ್ತೆ ನೀವು ನಂದೆಲ್ಲ MBBS ಮುಗಿದ್ರಿಂದ ಆ ಹೆಂಡತಿನ ಮನೆ ಕರ್ಕೊಂಡ್ ಬರ್ಬೇಕು ಅಂತಕ್ಕಂಥ ಕಂಡೀಷನ್ ಮೇಲೆ ಅವ್ನು ಮದುವೆ ಮಾಡ್ಕೊತಾರ. ಇಷ್ಟೆಲ್ಲ ಹೋದಾಗ ಬಹಳ ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಇಷ್ಟು ಚಂದಾಗಿ ಬರ್ದಾರ ತಮ್ಮ ಕಥೆಯನ್ನು. ಅಲ್ಲೆಲ್ಲ ಅವ್ರು ಬಹಳಷ್ಟು ಏನೋ ಒಳ್ಳೆ ಕೆಲಸ ಮಾಡ್ಬೇಕಂತಿದೆ, ಬಟ್ ಎಲ್ಲ ಈ ಪೊಲಿಟಿಕಲ್ ಲೀಡರ್ಸ್ ಕೊಟ್ಕೊಂಡು ಎಲ್ಲ ಚಲೋ ಹಾಲು ತಗೋಬೇಕಾದ್ರೆ ಲೋ ಕ್ವಾಲಿಟಿ ಹಾಲು ತಗೋದು ಇಷ್ಟು ಅಂತ ಒಂದು ಮಾಡಿದಾಗ ಅಲ್ಲಿ ರಾಜಕಾರಣ ಅದನ್ನ ಓಡಿಸ್ಬಿಡ್ತಾರಲ್ಲ. ಇಂಥ ಒಬ್ಬ ಅಂದ್ರೆ ಬಹಳಷ್ಟು. ಇನ್ನೊಂದು ಸಿದ್ಧಲಿಂಗ ಎಂದು ಊರಿಗೆ ಬರಲಿ ಮಾಸಿಗೆ ಮಾಡ್ತದ್ದು. ಆಮೇಲೆ ಇನ್ನೊಂದು ಸಿದ್ಧಲಿಂಗ ಎಂದು ಊರು ಕೇಳಿ ಅಂತೇಳಿ ಆ ಸುಳ್ಗಾಡದಲ್ಲೇ ಇಂಥ 4-5 ಗದ್ದೆಗಳನ್ನು ಆತ್ಮಹತ್ಯೆ ಸರ್ ನಾನು ಸ್ವಲ್ಪ ಬಹಳಷ್ಟು ನಿಮ್ಮಷ್ಟು ಓದಿನ ಮಾಡ್ಯಾರ.